ಹಾಯ್ ಎಲ್ರು ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಲ್ಲೋ ಬೀರ್ನೂರು. ಪ್ರೀತಿ ವಿದ್ಯಾರ್ಥಿಗಳೇ, ಇವತ್ತಿನೊಂದು ತರಗತಿ ಮೌರ್ಯೋತ್ತರ ಭಾರತ ಅಂತ ನೋಡ್ತೀವಿ. ಏನಪ್ಪ ಅಂತಂದರೆ ಮೌರ್ಯೋತ್ತರ ಭಾರತ ಅಂತ ನೋಡ್ತಾ ಹೋಗ್ತೀವಿ. ಈ ಮೌರ್ಯೋತ್ತರ ಭಾರತಕ್ಕಿಂತ ಮುಂಚಿತವಾಗಿ ನಾವು ನಿನ್ನೆ ಮೌರ್ಯ ಸಾಮ್ರಾಜ್ಯವನ್ನು ನೋಡಿದ್ವಿ. ಮೌರ್ಯ ಸಾಮ್ರಾಜ್ಯ ಹೇಗೆ ಹೋದಾಯ್ತು ಅಂತಂದರೆ, ಈ ಮೌರ್ಯ ಸಾಮ್ರಾಜ್ಯ ಮಗಧ ಸಾಮ್ರಾಜ್ಯವನ್ನು 3 ಮನೆತನಗಳ ಆಳ್ವಿಕೆ ಮಾಡ್ತವೆ. ಒಂದು ಅರ್ಯಾಂಕ ಸಂತತಿ, ಒಂದು ನಾಗ ಸಂತತಿ, ಇನ್ನೊಂದು ನಂದ ಸಂತತಿ. ಈ ನಂದ ಸಂತತಿಯ ಕೊನೆಯ ಅರಸನಾಗಿರ್ತಕ್ಕಂಥ ಧನಾನಂದ ಏನು ಮಾಡ್ತಾನೆ ಅಂತಂದರೆ ಕೌಟಿಲ್ಯನಿಗೆ ಅವಮಾನ ಮಾಡ್ತಾನೆ. ಈ ಕೌಟಿಲ್ಯನ ಅವಮಾನಕ್ಕೊಳಗಾಗ್ತಾನಲ್ಲ, ಈ ಕೌಟಿಲ್ಯ ಏನು ಮಾಡ್ತಾನೆ ಅಂತಂದರೆ ಚಂದ್ರಗುಪ್ತ ಮೌರ್ಯನಿಂದ ಧನಾನಂದನನ್ನು ಕೊಲೆ ಮಾಡಿಸಿ ಆ ಮೌರ್ಯ ಸಾಮ್ರಾಜ್ಯಕ್ಕೆ ಅಡಿಪಾಯ ಆಗ್ತಾರೆ. ಆ ಮೌರ್ಯ ಸಾಮ್ರಾಜ್ಯ ಹೆಸರು ಬರಲಿ ಕಾರಣ ಅಂತಂದರೆ ಈ ಚಂದ್ರಗುಪ್ತ ಮೌರ್ಯನ ತಾಯಿ ಮುರ್ರಾದೇವಿ ಅಂತೇಳಿ. ಈ ಮುರ್ರಾದೇವಿ ನೆನಪಿಗಾಗಿ ಆ ಚಂದ್ರಗುಪ್ತ ಮೌರ್ಯ ಏನು ಮಾಡ್ತಾನೆ ಅಂತಂದರೆ ತನ್ನ ತಾಯಿಯ ಹೆಸರನ್ನು ಆ ಸಾಮ್ರಾಜ್ಯಕ್ಕೆ ಹೆಸರಿಡ್ತಾನೆ. ಈ ಮೌರ್ಯ ಸಾಮ್ರಾಜ್ಯ ಇಡೀ ಭಾರತವನ್ನು ಆಳ್ವಿಕೆ ಮಾಡ್ತಕ್ಕಂಥ ಒಂದು ಶ್ರೇಷ್ಠ ಸಾಮ್ರಾಜ್ಯ. ಅದರಲ್ಲಿ ಯಾರಪ್ಪ ಅಂದರೆ ಚಂದ್ರಗುಪ್ತ ಮೌರ್ಯನಿಂದ ಅವನ ಮಗನಾಗಿರ್ತಕ್ಕಂಥ ಬಿಂದುಸಾರ ಕೂಡ ಅಷ್ಟೇ ಬಲಶಾಲಿಯಾಗಿರ್ತಕ್ಕಂಥ ರಾಜ್ಯ. ಬಿಂದುಸಾರನಿಗೆ ಶತ್ರು ವಿನಾಶಕ ಅಂತ ಕರೆದ್ರೆ, ಯಾಕಂತಂದರೆ 16 ಜನ ಮಡಿದಿಯರು ನೋಡ್ಕೊಂಡಿದ್ದ, 100 ಜನ ಮಕ್ಕಳಿದ್ರು ಇವನಿಗೆ. ಅಷ್ಟು ಬಲಿಷ್ಠವಾಗಿ ರಾಜ್ಯವನ್ನು ಕಟ್ಕೊಂಡಿದ್ದ ಯಾರಂತಂದರೆ ಬಿಂದುಸಾರ. ಆನಂತರ ಈ ಬಿಂದುಸಾರ ನಂತರ ಅವನ ಮಗನಾಗಿರ್ತಕ್ಕಂಥ ಅಶೋಕನ ಬರ್ತಾನೆ ಕೂಡ. ಅಶೋಕನು ಕೂಡ ಅಷ್ಟೇ ಸಾಮ್ರಾಜ್ಯವಾಗಿ ಆಳ್ವಿಕೆಯನ್ನು ಮಾಡ್ತಾ ಇರ್ತಾನೆ. ಯಾಕಂತಂದರೆ ಅಶೋಕನ ಶಾಸನಗಳ ಪಿತಾಮಹ, ಅಷ್ಟು ಅಶೋಕನ ಶಾಸನಗಳು ದೊರೆತು ನಂಬಲಿಲ್ಲ. ಆಮೇಲೆ ಅವನ್ನ 13 ಬಂಡೆಗಳು ಶಾಸನಗಳನ್ನು ರಚನೆ ಮಾಡಿದರು. ಹೀಗೆ ಒಂದು ಶಾಸನವನ್ನು ರಚನೆ ಮಾಡಿ ಒಂದು ಶ್ರೇಷ್ಠ ವ್ಯಕ್ತಿಯಾಗಿರ್ತಕ್ಕಂಥ ಅಶೋಕ ಏನಂತಂದರೆ ಮೌರ್ಯ ಸಾಮ್ರಾಜ್ಯದ ಕೊನೆಯ ಅರಸನಾಗಿರ್ತಕ್ಕಂಥ ಬೃಹದ್ರಥನನ್ನು ಕೊಲೆ ಮಾಡಿ ಈ ಮೌರ್ಯ ಸಾಮ್ರಾಜ್ಯಕ್ಕೆ ಅಡಿಪಾಯ ಹಾಕಿದರು. ಯಾರಂತಂದರೆ ಈ ಪುಷ್ಯಮಿತ್ರ. ಈ ಪುಷ್ಯಮಿತ್ರ ಏನಂತಂದರೆ ಈ ಮೌರ್ಯ ಸಾಮ್ರಾಜ್ಯದ ಕೊನೆಯ ಅರಸನಾಗಿರ್ತಕ್ಕಂಥ ಬೃಹದ್ರಥನನ್ನು ಕೊಲೆ ಮಾಡಿ ಈ ಶುಂಗ ಸಂತತಿಯನ್ನು ಸ್ಥಾಪನೆ ಮಾಡಿದರು. ಈ ಶುಂಗ ಸಂತತಿ ಸ್ಥಾಪನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ಮಿತ್ರ ಅಂತೇನು ಹೊರಡಿದಲ್ಲ, ಈ ಕೆಲವು ಇತಿಹಾಸಕಾರರು ವ್ಯಕ್ತಪಡಿಸ್ತಾ ಹೋಗ್ತಾರೆ. ಈ ಮಿತ್ರ ನೋಡಿದಲ್ಲ, ಇದು ಕೆಲವು ಇರಾನಿಯರ ಅರಸರುಗಳ ಮುಂದೆ ಮಿತ್ರ ಅಂತ ಬಳಸ್ತಿದ್ರು. ಅದಕ್ಕೆ ಇವರೆಲ್ಲ ಇರಾನಿಯರ್ ಅಂತೇಳಿ ಕೆಲವು ವ್ಯಕ್ತಿಗಳು ವ್ಯಕ್ತಪಡಿಸ್ತಾ ಇದ್ರು. ಆದರೆ ಕೆಲವು ಬೌದ್ಧ ಮೂಲಗಳು ಏನು ಹೇಳ್ತಂದರೆ ಇವರು ಮೌರ್ಯರ ಸಂಬಂಧಿಕರಾಗಿರಂತ ಕೆಲವು ಬೌದ್ಧ ಮೂಲಗಳು ಹೇಳ್ತಾ ಇದ್ವು. ಇನ್ನು ಕೆಲವು ಬಾಣಭಟ್ಟನ ಅರಸ ಚರಿತ್ರೆಯಲ್ಲಿ ಇವರು ಟಿಬೇಟಿನರ್ ಅಂತ ವ್ಯಕ್ತಪಡಿಸಿದರು. ಆಮೇಲೆ KP ಜೈಸ್ವಾಲ್ ಅವರು ಹೇಳಿದರು, KP ಜೈಸ್ವಾಲ್ ಇವರು ಬ್ರಾಹ್ಮಣ ಸಂಬಂಧಿಕರು. ಆದರೆ ಕೆಲವು ಪುರಾಣಗಳ ಪ್ರಕಾರ ಏನು ಹೇಳ್ತಂತಂದರೆ ಕೆಲವು ಪುರಾಣಗಳ ಪ್ರಕಾರ ಈ ಶುಂಗ ಸಂತತಿಯ 10 ಜನ ಏನು ಅರಸರಿದ್ರಲ್ಲ, ಈ 10 ಜನ ಅರಸರು 112 ವರ್ಷಗಳ ಕಾಲ ಆಳ್ವಿಕೆ ಮಾಡಿದ್ರಂತೇಳಿ ವ್ಯಕ್ತಪಡಿಸ್ತಾ ಹೋದರು. ಯಾರು? ಈ ಶುಂಗ ಸಂತತಿ. ಈ ಶುಂಗ ಸಂತತಿಯ ಕೊನೆಯ ಅರಸನಾಗಿರ್ತಕ್ಕಂಥ ಈ ದೇವಭೂತಿ ಏನಿದನಲ್ಲ, ಇವು ವಸುದೈವ ಕಣ್ವ ಎಂಬ ಈ ದೇವಭೂತಿ ಏನಿದಲ್ಲ, ಈ ಶುಂಗ ಸಂತತಿಯ ಕೊನೆಯ ಅರಸನಾಗಿರ್ತಕ್ಕಂಥ ಈ ದೇವಭೂತಿ ಏನಿದಲ್ಲ, ಈ ದೇವಭೂತಿಯನ್ನು ಕೊಲೆ ಮಾಡಿ ಯಾರಪ್ಪ ಅಂದರೆ ಈ ವಸುದೈವ ಕಣ್ವ ಏನದಲ್ಲ, ಈ ಕಣ್ವ ಸಂತತಿಯನ್ನು ಆರಂಭ ಮಾಡಿದರು. ಅದಕ್ಕಿಂತ ಮುಂಚಿತವಾಗಿ ನೋಡಿ, ಈ ಪುಷ್ಯಮಿತ್ರನ ಮಗನಾಗಿರ್ತಕ್ಕಂಥ ಮಾಳವಿಕಾಗ್ನಿಯಿಂದಲ, ಈ ಮಾಳವಿಕಾಗ್ನಿಯ ಕುರಿತು ಕಾಳಿದಾಸನ ಮಾಳವಿಕಾಗ್ನಿ ಮಿತ್ರ ಎಂಬ ಕೃತಿಯಲ್ಲಿ ದೊರೆತವಾಯಿತು. ಇವು ಹಿಂಗೆ ಬಂದ ಅಂತೇಳಿ ಈ ಮಾಳವಿಕಾಗ್ನಿ ಎಂಬ ಕೃತಿಯಲ್ಲಿ, ಈ ಕಾಳಿದಾಸನ ಮಾಳವಿಕಾಗ್ನಿ ಕೃತಿಯಲ್ಲಿ ಅವ್ರ ಬಗ್ಗೆ ರಚಿತವಾಯಿತು. ಈ ಶುಂಗ ಸಂತತಿ ಏನಂತಂದರೆ ಕ್ರಿಸ್ತಪೂರ್ವ 187ರಿಂದ 75 ಇದರ ಕಾಲಾವಧಿ. ಈ ಕಣ್ವ ಸಂತತಿ ಸ್ಥಾಪನೆ ನೋಡಿ ಕಾಲಾವಧಿ ನೋಡಿ, ಕ್ರಿಸ್ತಪೂರ್ವ 75ರಿಂದ 28ರವರೆಗೆ ಇದರ ಕಾಲಾವಧಿ. ಈ ಕಣ್ವ ಸಂತತಿ ಇದಲ್ಲ, ಇದು ವಸುದೈವ ಕಣ್ವ ಎಂಬ ವ್ಯಕ್ತಿಯಿಂದ ಆರಂಭವಾಯಿತು. ಎಂದರೆ ಈ ಕಣ್ವ ಸಂತತಿ ಈತ ಏನು ಮಾಡ್ತಂತಂದರೆ ಈತರ ಬಗ್ಗೆ ಕಣ್ವರ ಬಗ್ಗೆ ಕೆಲವು ವ್ಯಕ್ತಿಗಳು ವ್ಯಕ್ತಪಡಿಸ್ತಾ ಹೋಗ್ತಾರೆ. ಇವರು ಬ್ರಾಹ್ಮಣ ವರ್ಗಕ್ಕೆ ಸೇರಿದ್ರಂತ ಕೆಲವು ವ್ಯಕ್ತಿಗಳು ಹೇಳಿದ್ರೆ, ಕೆಲವು ಪುರಾಣಗಳ ಪ್ರಕಾರ ಏನಂತಂದರೆ ಈ ಕ್ರಿಸ್ತಪೂರ್ವ 75ರಿಂದ 28ರವರೆಗೆ 4 ಜನ ಅರಸರು ಕಣ್ವ ಸಂತತಿಯನ್ನು ಆಳ್ವಿಕೆ ಮಾಡಿದಂತ ಕೆಲವು ಪುರಾಣಗಳ ಪ್ರಕಾರ ಹೇಳ್ತಾ ಹೋದರು. ಮೊದಲೇ ನೋಡಿ, ಕೆಲವು ಪುರಾಣಗಳ ಪ್ರಕಾರ 4 ಜನ ಅರಸರು ಆಳ್ವಿಕೆ ಮಾಡಿದ್ರಲ್ಲ, ಆ 4 ಜನ ಅರಸರುಗಳು ಯಾರ್ಯಾರು? ಮೊದಲನೇದಾಗಿ ವಸುದೈವ ಕಣ್ವ ಅಂತೇಳಿ. ಯಾರಂತಂದರೆ ವಸುದೈವ ಕಣ್ವ ಅಂತೇಳಿ. ಈ ವಸುದೈವ ಕಣ್ವ ಏನಿದಲ್ಲ, ಇವನು ಸುಮಾರು 9 ವರ್ಷಗಳ ಕಾಲ ಆಳ್ವಿಕೆ ಮಾಡಿದ ಕಣ್ವ ಸಂತತಿಯನ್ನು. ಆಮೇಲೆ ಭೂಮಿ ಮಿತ್ರ ಅಂತೇಳಿ. ಯಾರಪ್ಪ ಅಂದರೆ ಈ ಭೂಮಿ ಮಿತ್ರ ಅಂತೇಳಿ 14 ವರ್ಷಗಳ ಕಾಲ ಆಳ್ವಿಕೆ ಮಾಡಿದ ಕಣ್ವ ಸಂತತಿ. ಆಮೇಲೆ ನಾರಾಯಣ. ಈ ನಾರಾಯಣ 12 ವರ್ಷಗಳ ಕಾಲ ಆಳ್ವಿಕೆ ಮಾಡಿದ ಏನಪ್ಪ ಅಂತಂದರೆ ಈ ಕಣ್ವ ಸಂತತಿ. ಆದರೆ ಈ ಕಣ್ವ ಸಂತತಿಯ ಕೊನೆಯ ಅರಸನಾಗಿರ್ತಕ್ಕಂಥ ಈ ಸುಶರ್ಮ, ಯಾರಪ್ಪ ಅಂತಂದರೆ ಸುಶರ್ಮ ಏನಿದಲ್ಲ,
ಇವನು ಕೂಡ 12 ವರ್ಷಗಳ ಕಾಲ ಈ ಕಣ್ವ ಸಂತತಿಯನ್ನು ಆಳ್ವಿಕೆ ಮಾಡಿದರು. ಹೀಗೆ ಈ ಶುಂಗ ಸಂತತಿ ಮತ್ತು ಕಣ್ವ ಸಂತತಿಯ ನಂತರ ಭಾರತ ಮತ್ತೆ ವಿದೇಶಿಗರ ದಾಳಿಗೆ ತುತ್ತಾಗ್ತಾ ಹೋಗ್ತದೆ. ಏನಂತಂದರೆ ಈ ಭಾರತ ಏನಂತಂದರೆ ವಿದೇಶಿಗರ ದಾಳಿಗೆ ಮತ್ತೆ ತುತ್ತಾಗ್ತಾ ಹೋಯಿತು. ಈ ಕಣ್ವ ಮತ್ತು ಶುಂಗ ಸಂತತಿಯ ನಂತರ ಭಾರತ ಮತ್ತು ವಿದೇಶಿಗರ ದಾಳಿಗೆ ತುತ್ತಾಯ್ತು ಅಂತ ಹೇಳಿದಲ್ಲ, ಈ ವಿದೇಶಿಗರ ದಾಳಿ ತುತ್ತಾಲಕ್ಕೆ ಇಲ್ಲಿ ಬ್ಯಾಕ್ಟ್ರಿಯನ್ ಗ್ರೀಕರು ಮೊದಲದಾಗಿ ಬರ್ತಾ ಹೋಗ್ತಾರೆ. ಈ ಸಂದರ್ಭದಲ್ಲಿ ಏನಾಗ್ತಂತಂದರೆ ವಿದೇಶಿಗರ ದಾಳಿಯ ತುತ್ತಾಕಂಥ ಸಂದರ್ಭದಲ್ಲಿ ಏನು ಯುಟಿಡಸ್ ಏನದಲ್ಲ, ಈ ಯುಟಿಡಸ್ ಬ್ಯಾಕ್ಟೀರಿಯಾ ಅರಸೈವ. ಈ ಯುಟಿಡಸ್ ಏನದಲ್ಲ ಏನಂತಂದರೆ ಈ ಭಾರತ ಮೇಲೆ ಈ ಡೆಮೆಟ್ರಿಯಸ್ ಏನಂತಲ್ಲ ಡೆಮೆಟ್ರಿಯಸ್ ಭಾರತ ಮೇಲೆ ದಾಳಿ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಬ್ಯಾಕ್ಟೀರಿಯಾ ಮತ್ತು ಪಾರ್ಥಿಯನ್ ಗ್ರೀಕರ ಮಧ್ಯೆ ಸಿರಿಯಾದಲ್ಲಿ ಹೊಡೆದಾಟ ನಡೆದಿತ್ತು, ಯುದ್ಧ ನಡೆದಿತ್ತು. ಈ ಡೆಮೆಟ್ರಿಯಸ್ ಏನಿದಲ್ಲ ಇವು ಯುಟಿಡಸ್ನ ಮಗ. ಇವ ಭಾರತ ಮೇಲೆ ದಾಳಿ ಮಾಡಿದಾಗ ಈ ಸಂದರ್ಭದಲ್ಲಿ ಸಿರಿಯಾದಲ್ಲಿ ಅಲೆಕ್ಸಾಂಡರ್ನ 2ನೇ ಮೊಮ್ಮಗನಾಗಿರ್ತಕ್ಕಂಥ ಆಂಟಿಯೋಕಸ್ನ ಕಾಲದಲ್ಲಿ ಏನಂತಂದರೆ ಅಲ್ಲಿ ಬ್ಯಾಕ್ಟೀರಿಯನ್ ಗ್ರೀಕರ ಮತ್ತು ಪಾರ್ಥಿಯನರ ಮಧ್ಯೆ ಯುದ್ಧ ನಡೆದಿತ್ತು. ಆ ಸಂದರ್ಭದಲ್ಲಿ ಈ ಯುಟಿಡಸ್ ಏನು ಮಾಡ್ದ, ಸ್ವಾತಂತ್ರ್ಯ ಘೋಷಿಸಿಕೊಂಡ. ಯಾರು? ಪಾರ್ಥಿಯನ ವಿರುದ್ಧ ಸ್ವಾತಂತ್ರ್ಯ ಘೋಷಿಸಿಕೊಂಡ. ಆ ಸ್ವಾತಂತ್ರ್ಯ ಘೋಷಿಸಿಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಅವನ ಮಗನಾಗಿರ್ತಕ್ಕಂಥ ಡೆಮಿಟ್ರಿಯಸ್ ಏನು ಮಾಡ್ದ, ಭಾರತ ಮೇಲೆ ದಾಳಿ ಮಾಡ್ದ. ಈ ಭಾರತ ಮೇಲೆ ದಾಳಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಭಾರತ ಮೇಲೆ ಏನು ದಾಳಿ ಮಾಡಿದ್ನಲ್ಲ, ದಾಳಿ ಮಾಡಿ ಭಾರತ ಇರ್ತಕ್ಕಂಥ ಕೆಲವು ಪ್ರದೇಶಗಳ ಮೇಲೆ ಹಂಗೆ ಯುದ್ಧ ಸಾರ್ತಾ ಮುಂದೆ ಹೋಗ್ತಾ ಇದ್ದ. ಎಲ್ಲಿ ಅಂತಂದರೆ ನೋಡಿ, ಭಾರತ ಮೇಲೆ ದಾಳಿ ಮಾಡಿ ಇದೇನು ಮಾಡಿದೆ, ಕಂದಾರ, ಗಾಂಧಾರ, ಕಾಬೂಲ, ತಕ್ಷಶಿಲಾ, ಪೇಶಾವರ, ಪಂಜಾಬ, ಸಿಂಧ್ ಪ್ರಾಂತ್ಯಗಳ ಮೂಲಕ ಇವೆಲ್ಲ ಪ್ರಾಂತ್ಯಗಳನ್ನು ಪಡ್ಕೊಂಡು ಮುಂದೆ ಓದ್ತಕ್ಕಂಥ ಸಂದರ್ಭದಲ್ಲಿ ಯುಪ್ರಿಟೈಡಸ್ ಏನು ಮಾಡ್ತಾನೆ ಅಂತಂದರೆ ಈ ಸಿರಿಯಾದ ಮೇಲೆ ದಾಳಿ ಮಾಡಿಬಿಟ್ಟ. ಈ ಡೆಮೆಟ್ರಿಯಸ್ ಏನು ಭಾರತ ಮೇಲೆ ದಾಳಿ ಮಾಡಿ ಕಾಂದಾರ, ಕಾಬೂಲ್, ತಕ್ಷಶಿಲ ಎಲ್ಲ ಗೆದ್ಕೊಂಡು ಬಂದಲ್ಲ, ಆ ಸಂದರ್ಭದಲ್ಲಿ ಯುಪ್ರಿಟೈಡಸ್ ಏನು ಮಾಡಿದಂತಂದರೆ ಸಿರಿಯಾದ ಮೇಲೆ ದಾಳಿ ಮಾಡಿಬಿಟ್ಟ. ಈ ದಾಳಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಡೆಮೆಟ್ರಿಯಸ್ ಏನು ಮಾಡ್ತಾನಂತಂದರೆ ಈ ಎಲ್ಲ ಕಾಂದಾರ, ತಕ್ಷಶಿಲ, ಕಾಬೂಲ್ ಇವೆಲ್ಲ ಪ್ರದೇಶನ ಗೆದ್ದಿದ್ದಲ್ಲ, ಆವಾಗ ಮೆನಾಂಡರ್ನ ನೇಮಕ ಮಾಡಿ, ಯಾರಪ್ಪ ಅಂತಂದರೆ ಈ ಮೆನಾಂಡರ್ನ ಒಬ್ಬ ಅಧಿಕಾರಿನ ನೇಮಕ ಮಾಡಿ ಏನು ಮಾಡಿ ಸಿರಿಯಾಕ್ಕೆ ಹೊರಟೋಗ್ಬಿಟ್ಟ. ಈ ಮೆನಾಂಡರ್ ಏನಿದಂತಂದರೆ ಏನಂದ್ರೆ ಭಾರತದಲ್ಲಿರ್ತಕ್ಕಂಥ ಏನು ಗೆದ್ದು ಹೋಗಿದ್ನಲ್ಲ ಯುಟಿಡಸ್ ಏನು ಗೆದ್ದಿದ್ನಲ್ಲ, ಇವೆಲ್ಲ ಪ್ರದೇಶಗಳನ್ನ ಅತ್ಯಂತ ಶ್ರೇಷ್ಠವಾಗಿ ಆಳ್ವಿಕೆ ಮಾಡಕತ್ತಿದ್ದ ಯಾರು? ಮೆನಾಂಡರ್. ಆದರೆ ಆಳ್ವಿಕೆ ಮಾಡ್ತಾ ಬ್ಯಾಕ್ಟ್ರಿಯನ್ ಗ್ರೀಕರಲ್ಲಿ ಈ ಮೆನಾಂಡರ್ ಒಬ್ಬ ಶ್ರೇಷ್ಠ ವ್ಯಕ್ತಿಯಾಗಿ ಹೊರಹೊಮ್ಬಿಟ್ಟ. ಇವರು ಕಾಬೂಲು, ಕಾಂದಾರ್, ಹಾಗೆ ತಕ್ಷಶಿಲ, ಪೇಶಾವರ, ಪಂಜಾಬ್, ಸಿಂಧ್ ಪ್ರಾಂತ್ಯ ಎಲ್ಲ ಪ್ರಾಂತ್ಯಗಳನ್ನು ವಶಪಡಿಸಿಕೊಂಡು ಒಂದು ಇಡೀ ಸಾಮ್ರಾಜ್ಯವನ್ನು ಭಾರತ ತುಂಬ ಆಳಲಿಕ್ಕೆ ಮುಂದಾದ. ಅಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ ಬೌದ್ಧ ಸನ್ಯಾಸಿ ಆಗಿರ್ತಕ್ಕಂಥ 2ನೇ ನಾಗಸೇನ ಮಧ್ಯೆ ಬೌದ್ಧ ಧರ್ಮದ ವಿಚಾರಗಳ ಚರ್ಚೆ ನಡೆದುಬಿಡ್ತು. ಏನು ಚರ್ಚೆ ನಡೀತಲ್ಲ, ಬೌದ್ಧ ಸಮ್ಮೇಳನದ ನಾಗಸೇನ ಮಧ್ಯೆ ಏನು ಚರ್ಚೆ ನಡೀತಲ್ಲ, ಈ ಚರ್ಚೆಗಳು ಏನಂತಂದರೆ ಬೌದ್ಧ ಧರ್ಮದ ವಿಚಾರದ ಬಗ್ಗೆ ಚರ್ಚೆ ನಡೆದು ಆ ವಿಚಾರಗಳು ಏನಂತಂದರೆ ಈ ಮಿಲಿಂದಪ್ಪನ ಎಂಬ ಕೃತಿಯಲ್ಲಿ ಕಂಡು ಬರ್ತವೆ ಅಂತ ಹೇಳ್ತಾ ಹೋಗ್ತಾರೆ. ಹೀಗೆ ಈ ಬ್ಯಾಕ್ಟ್ರಿಯನ್ ಗ್ರೀಕರ ಇಲ್ಲಿ ಮುಕ್ತಾಯ ಹೋಗ್ತು. ಆ ನಂತರ ಬರೋರೆ ಪಾರ್ಥಿಯನ್ನರು. ನೋಡ್ರಿ, ಪಾರ್ಥಿಯನ್ನರು ನೋಡಿ ಇಲ್ಲಿದ್ದಾರೆ ಪಾರ್ಥಿಯನ್ನರು. ಇವರು ಪಾರ್ಥಿಯನ್ನರು ಪ್ರಥಮ ಅರಸ ಮೌಸಸ್, ಪ್ರಸಿದ್ಧ ಅರಸ ಏನಪ್ಪ ಅಂದರೆ ಗೋಂಡೋಪ್ಯಾರ್ನೆಸ್ ಅಂತೇಳಿ ಈತನ ಕಾಲದಲ್ಲಿ ಭಾರತಕ್ಕೆ ಭೇಟಿ ನೀಡಿದ ಪ್ರಥಮ ಕ್ರೈಸ್ತ ಅನ್ವಯ ಅಂತಂದರೆ ಸಂತ್ ಅಗಸ್ಟೈಸ್ ಅಥವಾ ಏನಪ್ಪ ಅಗಸ್ಟೈಸ್ ಥಾಮಸ್ ಅಂತೇಳಿ ಈತನ ಬರೆದಿರ್ತಕ್ಕಂಥ ಕೃತಿ ಯಾವುದಂದ್ರೆ ಸಿಟಿ ಆಫ್ ದಿ ಗಾಡ್. ಆ ನಂತರ ಇವ್ರ ನಂತರ ಬರೋರು ಯಾರಪ್ಪ ಅಂತಂದರೆ ಶಕರು ಅಂತ ನೋಡ್ತಾ ಹೋಗ್ತೀವಿ. ಈ ಶಕರು ಕ್ರಿಸ್ತಪೂರ್ವ 140ರಿಂದ ಕ್ರಿಸ್ತಶಕ 380ರವರೆಗೆ ಕಾಲಾವಧಿ. ಏನಂತಂದರೆ ಈ ಶಕರ್ ಏನಿದಲ್ಲ, ಈ ಶಕರ್ ಕಾಲಾವಧಿ ಏನಂತಂದರೆ ಕ್ರಿಸ್ತಪೂರ್ವ 140ರಿಂದ ಕ್ರಿಸ್ತಶಕ 380ರವರೆಗೆ ಇವರ ಕಾಲಾವಧಿ. ಇವರು ಮೂಲ ಮಧ್ಯ ಏಷ್ಯಾದವರು. ಭಾರತ ಮೇಲೆ ದಾಳಿ ಮಾಡಿದ ಪ್ರಥಮ ಅರಸ ಅಂದರೆ ವನ್ಮೌಸ್ ಅಂತೇಳಿ. ಭಾರತದಲ್ಲಿ ಇವರ ರಾಜಧಾನಿ ತಕ್ಷಶಿಲವಾಗಿತ್ತು. ಇವರ ಪ್ರಸಿದ್ಧ ಅರಸನಾಗಿರ್ತಕ್ಕಂಥ ರುದ್ರಧಾಮ ಏನು ಮಾಡ್ತಾನೆ, ಈತ ಸೌರಾಷ್ಟ್ರದಲ್ಲಿ ಒಡೆದು ಹೋದ ಸುದರ್ಶನ ಕೆರೆಯನ್ನು ಮರು ನಿರ್ಮಾಣ ಮಾಡಿದ. ಯಾರಪ್ಪ ಅಂದರೆ ಈ ರುದ್ರಧಾಮ. ಇದು ಎಲ್ಲಿ ಇದು ಎಲ್ಲಿ ಕಂಡು ಬರ್ತಂದರೆ ಈ ಜುನಾಗಢ ಶಾಸನದಲ್ಲಿ ಕಂಡು ಬರ್ತದೆ. ಇದು ಭಾರತ ಮೊದಲ ಸಂಸ್ಕೃತ ಶಾಸನವಾಗಿದೆ. ಈ ಜುನಾಗಢ ಶಾಸನ ಏನಿದೆಯಲ್ಲ, ಇದು ಭಾರತ ಮೊದಲ ಸಂಸ್ಕೃತ ಶಾಸನವಾಗಿದೆ ಅಂತೇಳಿ ತಿಳಿದು ಬರ್ತದೆ. ಈ ಶಕರ ನಂತರ ಆಳ್ವಿಕೆ ಬರರೆ ಕುಶಾಣರು ಅಂತ ನೋಡ್ತಾ ಹೋಗ್ತೀವಿ. ಏನಪ್ಪ ಅಂದರೆ ಈ ಕುಶಾಣರು ಭಾರತ ಮೇಲೆ ಪ್ರಾಚೀನ ಕಾಲದಲ್ಲಿ ದಾಳಿ ಮಾಡಿದ ಪ್ರಮುಖ ವಿದೇಶಿಗರು. ಯಾರಪ್ಪ ಅಂದರೆ ಈ ಕುಶಾಣರು ಭಾರತ ಮೇಲೆ ಪ್ರಾಚೀನ ಕಾಲದಲ್ಲಿ ದಾಳಿ ಮಾಡಿದ ವಿದೇಶಿಗರು ಇವರು.
ಇವ್ರು ನೋಡಿ, ಮೌರ್ಯ ಸಾಮ್ರಾಜ್ಯದ ಅವನತಿಯ ನಂತರ ಉತ್ತರ ಭಾರತದಲ್ಲಿ ಅತ್ಯಂತ ಪ್ರಸಿದ್ಧಿ ಪಡ್ಕೊಂಡ್ರು. ಇವರು ಏನಂದರೆ ಇವರು ಉತ್ತರ ಭಾರತದಲ್ಲಿ ಅತ್ಯಂತ ಪ್ರಸಿದ್ಧಿ ಪಡ್ಕೊಂಡ್ರು. ಇವರು ಮೂಲತಃ ಚೀನಾದ ಯೂಚಿ ಬುಡಕಟ್ಟು ಜನಾಂಗಕ್ಕೆ ಸೇರಿದವರು. ಇವರು ಯೂಚಿ ಅಂತೇಳಿ ಚೀನಾದಲ್ಲಿ ಯೂಚಿ ಅಂತೇಳಿ ಒಂದು ಬುಡಕಟ್ಟು ಜನಾಂಗಕ್ಕೆ ಸೇರಿದವರು. ಇವರು ಚೀನಾದಲ್ಲಿ ಯೂಚಿಯನ್ ಬುಡಕಟ್ಟು ಜನಾಂಗಕ್ಕೆ ಸೇರಿದ್ರಲ್ಲ. ಇಲ್ಲಿ 5 ಜನಾಂಗಗಳಿದ್ದು. ಯಾವುದಂತಂದರೆ ಒಂದು ಉರ್ವಿ, ಇನ್ನೊಂದು ನೋಡ್ರಿ, ಒಂದು ಉರ್ವಿ, ಇನ್ನೊಂದು ತುಮಿ, ಆಮೇಲೆ ಇನ್ನೊಂದು ಕುಶಾಂಗ, ಆಮೇಲೆ ಇಂದು ಕಿಶಾಂಗ ಎಂಬ 5 ಪಂಗಡಗಳಿಂದಲ 5 ಪಂಗಡಗಳು ಇವರು ವಾಸ ಮಾಡ್ತಾ ಇದ್ರು. 5 ಪಂಗಡಗಳಿಗೆ ಅನುಯಾಯಿಯಾಗಿದ್ದರು. ಹೀಗೆ ಮುಂದೆ ಈ ಕಿಶಾಂಗ ಎಂಬ ಪದ ಏನಾಯ್ತು, ಮುಂದೆ ಕುಶಾಣರು ಅಂತೇಳಿ ಜಾರಿಗೆ ಬಂತು. ಈ 5 ಮನೆತನಗಳಿಂದ ಈ ಮುಂದೆ ಇದು ಕುಶಾಣರು ಅಂತೇಳಿ ಆಳ್ವಿಕೆ ಬಂತು. ಈ ಕುಶಾಣರು ಮುಂದೆ ಏನು ಮಾಡ್ತಾರಂತಂದರೆ, ಏನು ಹೆಸರು ಬಂತಲ್ಲ, ಹೀಗೆ ಮುಂದೆ ನಾಯಕರೇನಂದರೆ ಒಂದನೇ ಈ ಏನು ಕುಶಾಣರು ಅಂತ ಆಳ್ವಿಕೆ ಬಂದ್ರಲ್ಲ, ಇದನ್ನು ಮುಂದೆ 1ನೇ ಕುಜಲ್ ಕಾಡಪಚಿಸ ಆಳ್ವಿಕೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಈ ಕುಶಾಣರ ಪ್ರಮುಖ ಅರಸನಾಗಿರ್ತಕ್ಕಂಥ ಪ್ರಥಮ ಅರಸನಾಗಿರ್ತಕ್ಕಂಥ ಕುಜಲ್ ಕಾಡಪಚಿಸ ಭಾರತ ಮೇಲೆ ದಾಳಿ ಮಾಡ್ತಾನೆ. ಮೂಲತಃ ಇವರು ಮಧ್ಯ ಏಷ್ಯಾದವರು. ಇವರು ನಾ ಹೇಳಿದಲ್ಲಿ ಯೂಚಿ ಪಂಗಡಕ್ಕೆ ಸೇರಿದವರು. ಇವರು ಕುಶಾಣರಿಗೆ ಮಧ್ಯ ಏಷ್ಯಾದಲ್ಲಿ ಹೆಸರು ಕೀಶಾಂಗ್ ಅಂತೇಳಿತ್ತು. ಭಾರತದಲ್ಲಿ ಇವರ ರಾಜಧಾನಿ ಪೇಶಾವರವನ್ನು ಮಾಡ್ಕೊಂಡು ಆಳ್ವಿಕೆ ಮಾಡ್ತಾ ಇದ್ರು. ಆದರೆ ಭಾರತ ಮೇಲೆ ದಾಳಿ ಮಾಡಿದ ಪ್ರಥಮ ಅರಸ ಅಂತಂದರೆ ಈ 1ನೇ ಕುಜಲ್ ಕಾಡಪೈಸಿಸ. ಈತ ಕುಶಾಣ ಮನೆತನದ ಸ್ಥಾಪಕ. 5 ಪಂಗಡಗಳನ್ನು ಬಂಧನವಾಗಿಟ್ಟುಕೊಂಡು ವಾಂಗ್ ಎಂಬ ಒಂದು ಬಿರುದನ್ನು ಪಡ್ಕೊಂಡಿದ್ದ. ಈತನ ಸಾಮ್ರಾಜ್ಯದಲ್ಲಿ ಪರ್ಷಿಯಾ ದೇಶದಿಂದ ಭಾರತ ಸಿಂಧು ಪ್ರಾಂತ್ಯವರು ತನ್ನ ಸಾಮ್ರಾಜ್ಯವನ್ನು ನಡೆಸ್ಕೊಂಡಿದ್ದ. ಏನು 1ನೇ ಕುಜಲ್ ಕಾಡಪಚಿಸಲ್ಲ, ಇವನೇನಂತಂದರೆ ಪರ್ಷಿಯಾದಿಂದ ಭಾರತ ಸಿಂಧು ಪ್ರಾಂತ್ಯವರೆಗೆ ತನ್ನ ಸಾಮ್ರಾಜ್ಯವನ್ನು ವಿಸ್ತಾರ ಮಾಡಿಕೊಂಡಿದ್ದ. ಈತ ಅಧಿಕಾರಕ್ಕೆ ಬಂದ ಕೂಡಲೇ ಬ್ಯಾಕ್ಟ್ರಿಯನ್ ಗೀಕರು ಮತ್ತು ಭಾರತೀಯನ್ನರು ಶಕರು ಏನು ಎಲ್ಲ ಪ್ರದೇಶಗಳು ಗೆದ್ದಿದ್ರ ಅವೆಲ್ಲ ಪ್ರದೇಶಗಳನ್ನು ಪಡ್ಕೊಂಡು ಕಾಬೂಲು, ಗಾಂಧಾರ, ತಕ್ಷಶಿಲಾ, ಪೇಶಾವರ, ಪಂಜಾಬ್, ಸಿಂಧು ಪ್ರಾಂತ್ಯ ಎಲ್ಲ ಪ್ರಾಂತ್ಯಗಳನ್ನು ವಶಪಡಿಸಿಕೊಂಡು ತನ್ನ ಸಾಮ್ರಾಜ್ಯವನ್ನು ಆಳ್ವಿಕೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ. ಏನು ಪೇಶಾವರ ಏನದಲ್ಲ, ಪುರುಷಪುರ ಏನದಲ್ಲ, ತನ್ನ ರಾಜಧಾನಿಯಾಗಿ ಮಾಡಿಕೊಂಡು ಅಧಿಕಾರ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ. ಆದರೆ ಈತ 1ನೇ ಕುಜಲ್ ಕಾಡಪಚಿಸ ಏನು ಮಾಡ್ತಂದರೆ ಚೀನಾದ ಅರಸರಿಗೆ ಕಪ್ಪು ಕಾಣಿಕೆಯನ್ನು ಕೊಡ್ತಾ ಇದ್ದ. ಆದರೆ ಈತ ಚೀನಾ ಮತ್ತು ರೋಮ್ ಸಾಮ್ರಾಜ್ಯಗಳಿಗೆ ವಾಣಿಜ್ಯ ಸಂಬಂಧ ಒಟ್ಟುಕೊಂಡಿದ್ದ. 1ನೇ ಕುಜಲ್ ಕಾಡಪಚಿಸಲ್ಲ, ಈ ಚೀನಾ ಮತ್ತು ರೋಮ್ ಸಾಮ್ರಾಜ್ಯದ ವಾಣಿಜ್ಯ ಸಂಬಂಧಗಳು ಏರ್ಪಟ್ಟುಕೊಂಡಿದ್ದ. ಅದಕ್ಕಾಗಿ ರೋಮ್ ಸಾಮ್ರಾಜ್ಯದ ಕೆಲವು ರೋಮ್ ಸಾಮ್ರಾಜ್ಯದ ಕೆಲವು ನಾಣ್ಯಗಳನ್ನು ಭಾರತಕ್ಕೆ ತಂದ. ಏನಂತಂದರೆ ಈತ ಭಾರತಕ್ಕೆ ರೋಮನ ಮಾದರಿರ್ತಕ್ಕಂಥ ದಿನಾರ್ ತಾಮ್ರದ ನಾಣ್ಯಗಳನ್ನು ಜಾರಿಗೆ ತಂದ. ಯಾರಂದರೆ 1ನೇ ಕುಜಲ್ ಕಾಡಪೈಸಿಸ್. ಈತನಿಗೆ ರಾಜಾದಿರಾಜ ಧರ್ಮರಾಜ ಅಂತೇಳಿ ಬಿರುದು ಕೊಟ್ಟರು. ಈ 1ನೇ ಕುಜಲ್ ಕಾಡಪಚಿಸ ಏನಿಲ್ಲ, ರಾಜಾದಿರಾಜ ಧರ್ಮರಾಜ ಅಂತೇಳಿ ಬಿರುದು ಕೊಟ್ಟರು. ಆ ನಂತರ ಬರೋದೇ 2ನೇ ಕುಜಲ್ ಕಾಡಪೈಸಿಸ ಅಂತೇಳಿ. ಯಾರಪ್ಪ ಅಂತಂದರೆ ಈ 2ನೇ ಕುಜಲ್ ಕಾಡಪೈಸಿಸ ಅಂತೇಳಿ. ಈ 2ನೇ ಕುಜಲ್ ಕಾಡಪಚಿಸದಿಂದ 1ನೇ ಕುಜಲ್ ಕಾಡಪಚಿಸನ ಮಗ ಇವ ತಂದೆಗಿಂತ ಹೆಚ್ಚು ಭೂಪ್ರದೇಶ ವಶಪಡಿಸಿಕೊಳ್ಳೋಕೆ ಸ್ಟಾರ್ಟ್ ಮಾಡಿದ. ತಂದೆಗಿಂತಲೂ ವಿಶಾಲ ಸಾಮ್ರಾಜ್ಯವನ್ನು ಹೊಂದಿದ ಈತ. ಚೀನಾದ ಅರಸರಿಗೆ ಕಪ್ಪು ಕಾಣಿಕೆಯನ್ನು ಸಲ್ಲಿಸ್ತಾ ಇದ್ದ. ಈ ತಂದೆಗಿಂತ ವಿಶಾಲ ಸಾಮ್ರಾಜ್ಯವನ್ನು ಪಡ್ಕೊಂಡ್ರು ಕೂಡ ಈತ ಏನು ಮಾಡ್ತಂದರೆ ಚೀನರಿಗೆ ಕಪ್ಪು ಕಾಣಿಕೆಯನ್ನು ಕೊಡ್ತಾ ಇದ್ದ. ಈತ ಬಂಗಾರದ ನಾಣ್ಯಗಳನ್ನು ಜಾರಿಗೆ ತಂದ. ಬಂಗಾರದ ನಾಣ್ಯಗಳನ್ನು ಚಲಾವಣೆಗೆ ತಂದ. ಈತ ಚೀನಾದ ಮೇಲೆ ದಾಳಿ ಮಾಡಿ ಶಾಂಗ್ ಎಂಬ ಚಾವುನಿಂದ ಸೋತು ಕಪ್ಪು ಕಾಣಿಕೆಯನ್ನು ಕೊಡಲು ಆರಂಭಿಸಿದ. ಏನು ಚೀನಾದ ಮೇಲೆ ದಾಳಿ ಮಾಡ್ತಾನೆ, ಅಲ್ಲಿ ಚೀನಾದ ರಾಜನಾಗಿರ್ತಕ್ಕಂಥ ಚಾನ್ ಚವಾಂಗ್ನಿಂದ ಸೋತು ಕಪ್ಪ ಕಾಣಿಕೆ ಕೊಡ್ಲಿಕ್ಕೆ ಮುಂದಾದ. ಆದರೆ ಈತ ಏನು ಮಾಡ್ತಾನಂತಂದರೆ ಭಾರತದಲ್ಲಿ ಮೊದಲ ಬಾರಿಗೆ ಬಂಗಾರದ ನಾಣ್ಯಗಳನ್ನು ಜಾರಿಗೆ ತಂದಿದ್ದ. ಅವುಗಳ ಮೇಲೆ ಶಿವನ ಭಾವಚಿತ್ರಗಳನ್ನು ಮೂಡಿಸಿದ್ದ. ಯಾರಂತಂದರೆ 2ನೇ ಕುಜಲ್ ಕಾಡಪಚಿಸ. ಆನಂತರ ಈತನಿಗೆ ಸಮಸ್ತ ಪೃಥ್ವಿ ಭುವನ ಚಕ್ರವರ್ತಿಯನ್ನು ಬಿರುದು ಕೊಟ್ಟರು. ಸಮಸ್ತ ಪೃಥ್ವಿ ಮತ್ತು ಭುವನಪುತ್ರಿ ಅಂತೇಳಿ ಹೆಸರು ಕೊಟ್ಟರು. ಈತ ನಂತರ ಬರೋರೆ ಕನಿಷ್ಕ ಅಂತೇಳಿ. ಈ ಕನಿಷ್ಕನ ಕಾಲಾವಧಿ ನೋಡಿ, ಈ ಕನಿಷ್ಕನ ಕಾಲಾವಧಿ ಕ್ರಿಸ್ತಶಕ 78ರಿಂದ 120ರವರೆಗೆ ಈತನ ಕಾಲಾವಧಿ. ಈತ ಕುಶಾಣರ ಒಂದು ಪ್ರಸಿದ್ಧ ಅರಸ. ಚೀನಾದ ಮೇಲೆ ದಾಳಿ ಮಾಡಿ ಪಾನ್ ಚಾವುವನ್ನು ಸೋಲಿಸಿ ವ್ಯೂಮ ಕಾಡಪಚಿಸ ಕಪ್ಪ ಕಾಣಿಕೆ ಕೊಡುವುದನ್ನು ನಿಲ್ಲಿಸಿಬಿಟ್ಟ. ಈ ಕನಿಷ್ಕ ಏನಂತಂದರೆ ಈ 1ನೇ ಕುಜಲ್ ಕಾಡಪಚಿಸ ಮತ್ತು 2ನೇ ಕುಜಲ್ ಕಾಡಪಚಿಸ ಕಪ್ಪು ಕಾಣಿಕೆಯನ್ನು ಕೊಡ್ತಿದ್ರಲ್ಲ, ಆ ಚೀನಾದ ಒಬ್ಬ ಅರಸನನ್ನು ಸೋಲಿಸಿ ಕಪ್ಪು ಕಾಣಿಕೆ ಕೊಡೋದನ್ನು ನಿಲ್ಲಿಸಿಬಿಟ್ಟ.
ಈತ ಏನು ಮಾಡ್ತಂದರೆ ಕಾಶ್ಮೀರದ ಮೇಲೆ ದಾಳಿ ಮಾಡಿ ಕನಿಷ್ಕಪುರ ಎಂಬ ನಗರವನ್ನು ನಿರ್ಮಾಣ ಮಾಡಿದ. ಯಾರು? ಕನಿಷ್ಕ. ಆಮೇಲೆ ಪಾಟಲಿಪುತ್ರದ ಮೇಲೆ ದಾಳಿ ಮಾಡಿ ಬೌದ್ಧ ಸನ್ಯಾಸಿಯಾದ ಅಶ್ವಘೋಷನನ್ನು ಬಂಧಿಸಿ ಅವನಿಂದಲೇ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿ ಕಾಶ್ಮೀರದ ಕುಂಡಲಿವನದಲ್ಲಿ 4ನೇ ಬೌದ್ಧ ಸಮ್ಮೇಳನವನ್ನು ಏರ್ಪಡಿಸಿದ. ಅಶ್ವಘೋಷನನ್ನು ಉಪಾಧ್ಯಕ್ಷನಾಗಿ ಮಾಡಿ ಅವನು ಬರೆದ ಬುದ್ಧ ಚರಿತ್ರ ಕೃತಿಯನ್ನು ಬಿಡುಗಡೆ ಮಾಡಿದ. ಯಾರಂತಂದರೆ ಈ ಕನಿಷ್ಕ ಅಂತ ನೋಡ್ತಾ ಹೋಗ್ತೀವಿ. ಹೀಗೆ ಒಂದು ಮೌರ್ಯೋತ್ತರ ಭಾರತದಲ್ಲಿ ಈ ಕುಶಾಣರ ಒಂದು ವ್ಯವಸ್ಥೆಯನ್ನು ನೋಡ್ತಾ ಹೋದ್ವಿ. ಇವರು ಬೌದ್ಧ ಪ್ರಚಾರಕ್ಕಾಗಿ ಚೀನಾಕ್ಕೆ ಪುಷ್ಪಮಿತಾಂಗವನ್ನು ಕಳಿಸಿದ. ಹೀಗೆ ಅಶೋಕ ನಂತರದಲ್ಲಿ ಬೌದ್ಧ ಧರ್ಮದ ನಂತರ ಅತಿ ಹೆಚ್ಚು ಪ್ರೋತ್ಸಾಹ ನೀಡ್ತಾ ಇದ್ದ ಯಾರಪ್ಪ ಅಂತಂದರೆ ಈ ಕನಿಷ್ಕ. ಅದಕ್ಕಾಗಿ ಇವನನ್ನು 2ನೇ ಅಶೋಕ ಅಥವಾ 3ನೇ ಬುದ್ಧ ಎಂದು ಕರೆದರು. ಬೌದ್ಧ ಧರ್ಮದ ರಕ್ಷಣೆಗಾಗಿ ಬೌದ್ಧ ಧರ್ಮದ ಕನಿಷ್ಕ ನೇಮಿಸಿ ಅಧಿಕಾರಿಗಳ ಮಹಾಛತ್ರಪುರ ಅಂತ ಕರೆದರು. ಬೌದ್ಧ ಧರ್ಮದ ರಕ್ಷಣೆಗಾಗಿ ಕನಿಷ್ಕ ನೇಮಿಸಿದ ಅಧಿಕಾರಿಗಳ ನೇಮಕ ಮಾಡಿದ. ತಾನು ಆಳ್ವಿಕೆಗೆ ಬಂದ ನೆನಪಿಗಾಗಿ ಕ್ರಿಸ್ತಶಕ 78ರಲ್ಲಿ ಶಕವರ್ಷವನ್ನು ಪ್ರಾರಂಭಿಸಿದ. ಇಂಥ ಆಳ್ವಿಕೆ ಬಂದಿರ್ತಾನಲ್ಲ 78ರಲ್ಲಿ, ಅವಲ್ಲಿಂದ ಶಕವರ್ಷನ ಆರಂಭ ಮಾಡಿದ. ಇದನ್ನು ಆಧಾರವಾಗಿಟ್ಟುಕೊಂಡು 1957 ಮಾರ್ಚ್ 21, 22ರಂದು ರಾಷ್ಟ್ರೀಯ ಪಂಚಾಂಗವನ್ನು ಅಳವಡಿಸಿಕೊಡಲಾಗಿದೆ. ಅಂದರೆ ನಾವು ದಿನಾಂಕವನ್ನು ಅವತ್ತಿಂದ ಆರಂಭ ಮಾಡ್ಕೊಂಡ್ವಿ. ಇದರ ಪ್ರಕಾರ ಪ್ರಥಮ ತಿಂಗಳಂದರೆ ಚೈತ್ರ, ಮಾರ್ಚ್ ಕೊನೆಯ ತಿಂಗಳ ಫಾಲ್ಗುಣ ಅಂತ ಫೆಬ್ರವರಿ ಅಂತ ಕರಿತಾ ಹೋಗ್ತೀವಿ. ನಮ್ಮ ರಾಷ್ಟ್ರೀಯ ಪಂಚಾಂಗವನ್ನು ರಚಿಸೋರು ಮೇಘಾನಂದ ಸಾ ಅಂತೇಳಿ. ಗಾಂಧಾರ ಶಿಲೆಕಲೆ ಇಂಡೋ ಗ್ರೀಕನ್ನು ಜಾರಿಗೆ ತಂದರು. ಹೀಗೆ ಭಾರತದಲ್ಲಿ ಒಂದು ಉತ್ತಮ ವ್ಯವಸ್ಥೆಯನ್ನು ಮಾಡಿಕೊಂಡ್ರು. ಗಾಂಧಾರ ಶಿಲ್ಪಿಯ ಪ್ರಸಿದ್ಧ ಶಿಲ್ಪಿ ಯಜಿಶಿಲಾ ಅಂತ ನೋಡ್ತಾ ಹೋಗ್ತೀವಿ. ಏನಂತಂದರೆ ಈ ಗಾಂಧಾರ ಶಿಲ್ಪಿಯ ಪ್ರಸಿದ್ಧ ಶಿಲ್ಪಿ ಏನಂದರೆ ಯಜಿಶಿಲಾ ಅಂತ ನೋಡ್ತಾ ಹೋಗ್ತೀವಿ. ಹೀಗೆ ಒಂದು ಕನಿಷ್ಕ ಆಡಳಿತ ನಡೆಸ್ತಾ ಇದ್ದ. ಈ ಕನಿಷ್ಕ ಆಡಳಿತ ಅನುಕೂಲಕ್ಕಾಗಿ ಪ್ರಾಂತ್ಯಗಳನ್ನ ರೆಡಿ ಮಾಡಿಕೊಂಡ. ಆದರೆ ಇಲ್ಲಿ ಸಾಹಿತ್ಯ ರಚನೆ ಹೇಗಿತ್ತು ನೋಡಿ. ಅಶ್ವಘೋಷ ಏನು ಬರೆದಿದ್ನಲ್ಲ ಬುದ್ಧ ಚರಿತೆ, ಇದು ಕನ್ನಡದ ಅನುದಾನಿತ ಸಾಹಿತಿ ಎಲ್ ಬಸವರಾಜ್ ಅವರು ವಜ್ರಚ್ಯುತಿ ವ್ಯಕ್ತಪಡಿಸಿದರು. ಇದಕ್ಕೆ ಸೂತ್ರ ಅಲಂಕಾರ ನಾದ್ರಾನಂದ ಈತನ ಬರೆದ ಕೃತಿಗಳು. ಆಮೇಲೆ ವಸುಮಿತ್ರ ಅಂತ ನೋಡ್ತಾ ಹೋಗ್ತೀವಿ. ಏನು ವಸುಮಿತ್ರ ಮಹಾಭಾಷ್ಯ ಅಂತೇಳಿ ನೋಡ್ತಾ ಹೋಗ್ತೀವಿ. ಆಮೇಲೆ ನಾಗಾರ್ಜುನ ಮಾಧ್ಯಮಿಕ ಸೂತ್ರ ಅಂತ ನೋಡ್ತಾ ಹೋಗ್ತೀವಿ. ಚರಕನ ಚರಕ ಸಂಹಿತೆ ಅಂತ ನೋಡ್ತಾ ಹೋಗ್ತೀವಿ. ಆಮೇಲೆ ಸುಶ್ರುತನ ಸಂಸ್ಕೃತ ಸಂಹಿತೆ ಅಂತ ನೋಡ್ತಾ ಹೋಗ್ತೀವಿ. ಈ ಚರಕ ಸಂಹಿತೆಯಲ್ಲಿ ಆಯುರ್ವೇದಿಕದ ಕೃತಿ ವ್ಯಕ್ತಪಡಿಸಿದ್ದು. ಭಾರತದಲ್ಲಿ ಆಯುರ್ವೇದಿಕ ಪಿತಾಮಹ ಅಂತ ಕರೆದು ಚರಕನನ್ನು. ಈ ಸುಶ್ರುತ ಸಂಸ್ಕೃತಿ ಅಂತ ವ್ಯಕ್ತಪಡಿಸಿದ್ರು. ಇದು ಪ್ಲಾಸ್ಟಿಕ್ ಸರ್ಜರಿ, ಪ್ರಾಚೀನ ಕಾಲದಲ್ಲಿ ಪ್ಲಾಸ್ಟಿಕ್ ಸರ್ಜರಿಯನ್ನು ಮಾಡಿಸ್ತಾ ಇದ್ರು. ಕನಿಷ್ಕನ ಕಾಲದ ವಿಶೇಷತೆ ನೋಡಿ. ಕನಿಷ್ಕ ಉತ್ತರಾಧಿಕಾರಿಗಳನ್ನು ವೈಶಿಷ್ಕ ಅಥವಾ ಉಯಿಷ್ಕ, 2ನೇ ಕನಿಷ್ಕ ವಸುದೇವ ಅಂತ ಕರ್ತಾ ಇದ್ರು. ಕುಶಾಣರ ಅರಸರನ್ನು ದೇವಮುತ್ರರು ಅಂತ ಕರ್ತಾ ಇದ್ರು. ಭಾರತಕ್ಕೆ ಪ್ರಥಮ ಬಾರಿಗೆ ಬೂಟುಗಳನ್ನ ಹಾಕಿಕೊಂಡು ಬಂದ ಪ್ರಥಮ ವ್ಯಕ್ತಿ ಅಂದರೆ ಈ ಕನಿಷ್ಕ ಅಂತ ನೋಡ್ತಾ ಹೋಗ್ತೀವಿ. ಈ ಕನಿಷ್ಕನ ನಂತರ ಸ್ಟಾರ್ಟ್ ಆಗೋದೇ ಈ ಗುಪ್ತ ಸಾಮ್ರಾಜ್ಯ ಅಂತ ನೋಡ್ತಾ ಹೋಗ್ತೀವಿ. ಇವರ ಕಾಲದಲ್ಲಿ ಸುವರ್ಣ ಯುಗ ಅಥವಾ ಭಗವಪಂಥ ಜನಪ್ರಿಯವಾದ ಕಾಲ ಎಂದು ಕರಿತೀವಿ. ಯಾಕಂತಂದರೆ ಇವ್ರ ಕಾಲದಲ್ಲಿ ಒಳ್ಳೆಯ ದಿನಗಳ ಆರಂಭವಾದವು. ಅದಕ್ಕೋಸ್ಕರ ಗುಪ್ತ ಸಾಮ್ರಾಜ್ಯವನ್ನು ಸುವರ್ಣ ಯುಗ ಅಂತ ಕರೆದ್ರಿ. ಈ ಗುಪ್ತ ಸಾಮ್ರಾಜ್ಯ ಸ್ಥಾಪಕರು ಯಾರಂತಂದರೆ ಶ್ರೀಗುಪ್ತ ಅಂತ ಕರಿತೀವಿ. ಇವನು ಮುಗಾಶಿಕ ಕವನದಲ್ಲಿ ಬೌದ್ಧ ಧರ್ಮವರಿಗಾಗಿ ಒಂದು ಸಂಘರಾಮವನ್ನು ಸ್ಥಾಪಿಸಿದ. ಯಾಕಂತಂದರೆ ಈ ಚೀನಾದಿಂದ ಕೆಲವು ಸನ್ಯಾಸಿಗಳು ಬರ್ತಾ ಇದ್ರಲ್ಲ, ಅವ್ರಿಗೆ ಉಳ್ಕೊಳ್ಳೋಕ್ಕೋಸ್ಕರ ಏನಂತಂದರೆ ಒಂದು ಸಂಘರಾಮವನ್ನು ಕಟ್ಟಿದ. ಈತನ ರಾಜಧಾನಿ ಪಾಟಲಿಪುತ್ರ ಅಂತ ನೋಡ್ತಾ ಹೋಗ್ತೀವಿ. ಈತನ ಉತ್ತರಾಧಿಕಾರಿ ಘಟೋತ್ಕಚ ಅಂತ ನೋಡ್ತಾ ಹೋಗ್ತೀವಿ. ಈ ಶ್ರೀಗುಪ್ತ ನಂತರ ಆಳ್ವಿಕೆ ಬರದೆ 1ನೇ ಚಂದ್ರಗುಪ್ತ ಅಂತ ನೋಡ್ತೀವಿ. ಈ 1ನೇ ಚಂದ್ರಗುಪ್ತನ ಕಾಲಾವಧಿ ಕ್ರಿಸ್ತಶಕ 320ರಿಂದ 335ರವರೆಗೆ. ಈ ಸಾಮ್ರಾಜ್ಯದ ಮೊದಲ ಸ್ವತಂತ್ರ ದೊರೆಯುವ ಯಾರಂತಾರೆ 1ನೇ ಚಂದ್ರಗುಪ್ತ. ಲಿಚ್ಚವಿ ಮನೆತನದ ರಾಜಕುಮಾರಿಯನ್ನು ಮದುವೆ ಆಗಿರ್ತಕ್ಕಂಥ ನೀವು. ಈಗ ಅವಳ ಹೆಸರಿನಲ್ಲಿ ಕೆಲವು ನಾಣ್ಯಗಳನ್ನು ಜಾರಿಗೆ ತಂದ. ಏನು ಲಿಚ್ಚವಿ ದೇವಿ, ಈ ಲಿಚ್ಚವಿ ಮನೆತನದ ರಾಜಕುಮಾರಿ ಅಂದಲ್ಲ, ಇವಳು ಮದುವೆಯಾಗಿ ಆ ಮದುವೆ ಆಗಿರ್ತಕ್ಕಂಥ ಅವಳ ನೆನಪಿಗಾಗಿ, ಆ ಲಿಚ್ಚವಿ ದೇವಿ ನೆನಪಿಗಾಗಿ ನಾಣ್ಯಗಳನ್ನ ಜಾರಿಗೆ ತಂದ. ಆ ನಾಣ್ಯಗಳ ಮೇಲೆ ಆ ಮಹಾದೇವಿ ಅಂತೇಳಿ ಹೆಸರು ಬರೆಸಿದ. ಯಾರನ್ನೇ 1ನೇ ಚಂದ್ರಗುಪ್ತ ನಾಣ್ಯವನ್ನು ಚಲಾಯಿಸ್ತಾನೆ. ಆ ನಾಣ್ಯಗಳ ಹೆಸರಿನಲ್ಲಿ ಏನಂತಂದರೆ
ನಾಣ್ಯಗಳಲ್ಲಿ ತಂದು ಆ ನಾಣ್ಯಗಳ ಹೆಸರು ಗುರುತಿಸ್ತಾ ಅಂತ ತನ್ನ ಹೆಂಡತಿ ಹೆಸರನ್ನು ಇಟ್ಟುಕೊಂಡ. ಕ್ರಿಸ್ತಕ 320ರಲ್ಲಿ ಗುಪ್ತ ಶಕೆ ಪ್ರಾರಂಭಿಸಿದ. ಇದನ್ನು ಗುಜರಾತ್ನ ಮಲ್ಲಭಿಷಕೆ ಎಂದು ಕರ್ತಾ ಹೋದರು. ಗುಜರಾತ್ನಲ್ಲಿ ಇವನಿಗೆ ಮಹಾರಾಜಿದ್ದ ರಾಜ ಅಂತ ಬಿರುದು ಕೊಟ್ಟರು. ಪಡೆದರಲ್ಲಿ ಈತನೇ ಮೊದಲಿಗ ಅಂತೇಳಿ ಬಿರುದು ಕೊಟ್ಟರು. ಆ ನಂತರ ಬರೋದೆ ಸಮುದ್ರಗುಪ್ತ ಅಂತ ನೋಡ್ತಾ ಹೋಗ್ತೀವಿ. ಯಾರಪ್ಪ ಈ ಸಮುದ್ರಗುಪ್ತ, ಈತ ಕ್ರಿಸ್ತಶಕ 335ರಿಂದ 380 ಈತನ ಕಾಲಾವಧಿ. ಈ ಮನೆತನದ ಪ್ರಸಿದ್ಧ ಅರಸ ಯಾರಂತಂದರೆ ಈ ಸಮುದ್ರಗುಪ್ತ. ಈತನ ಮೊದಲ ಹೆಸರು ಕಚ್ ಅಂತೇಳಿ. V.S. ಸ್ಮಿತ್ ಅವ್ರು ಹೇಳ್ತಾರೆ, ಭಾರತ ನೆಪೋಲಿಯನ್ ಎಂದು ಹೆಸರಿಟ್ಟರು ಇವನಿಗೆ. ಯಾರಿಗೆ ಅಂತಂದರೆ ಸಮುದ್ರಗುಪ್ತನಿಗೆ. ಇವನ ಬಗ್ಗೆ ತಿಳಿಸುವ ಕೆಲವು ಶಾಸನಗಳು ನೋಡಿ. ಅಲಹಾಬಾದ್ ಎಂಬ ಶಾಸನ. ಇದನ್ನು ಕೆತ್ತಿದವರು ಅಂದರೆ ಹರಿಸೇನ. ಇದು ಸಂಸ್ಕೃತದಲ್ಲಿದ್ದು 33 ಸಾಲುಗಳಿಂದ ಕೂಡಿದ್ದು ಮೊದಲ ಉತ್ತರ ಪ್ರದೇಶದಲ್ಲಿದೆ ಅಂತ ಹೇಳಿದ್ರು. ಉತ್ತರ ಪ್ರದೇಶದ ಕೌಸುಂಬಿಯಲ್ಲಿತ್ತು. ನಂತರ ಫಿರೋಷೇನಿಂದ ಅಲಹಾಬಾದ್ಗೆ ವರ್ಗಾಯಿಸಿದ ಅಂತ ತಿಳಿದು ಬರ್ತದೆ. ಈ ಶಾಸನಗಳ ಕಾವ್ಯ ಅಂತ ಇದ್ರು. ಇವುಗಳೇನೆಂದರೆ ಶಾಸನಗಳ ಕಾವ್ಯ ಅಂತ ಬರ್ತಾ ಇದ್ರು. ಸಮುದ್ರಗುಪ್ತನಿಗೆ ಲಿಚ್ಚವಿದ್ಯವೆಯ ದ್ರೌತ್ರಿ ಎಂಬ ಬಿರುದು ಬಂದಿತ್ತು. ಬಿರುದು ಬಂದಿತ್ತು. ಅಶ್ವಮೇಧ ಯಾಗವನ್ನು ಕೈಗೊಂಡ ಪ್ರಥಮ ಗುಪ್ತರ ಅರಸನಾಗಿದ್ದ. ಯಾರಂತಂದರೆ ಈ ಸಮುದ್ರಗುಪ್ತ. ಸ್ವತಃ ಸಾಹಿತಿಯಾಗಿದ್ದ. ಕೃಷ್ಣಚರಿತೆ ಎಂಬ ಕೃತಿಯನ್ನು ರಚಿತಕ್ಕಾಗಿ ಕವಿರಾಜಮಾರ್ಗ ಎಂಬ ಬಿರುದು ಕೂಡ ಬಂತು. ಯಾರಿಗೆಂದರೆ ಈ ಸಮುದ್ರಗುಪ್ತ. ಈ ಹರಿಸೇನ ಹೊಗಳಿಕೆಯಿಂದಾಗಿ ಶಾಸನಗಳ ಪ್ರಕಾರ ಸಮುದ್ರಗುಪ್ತನಿಗೆ ತನ್ನ ನೆರೆಯ ರಾಜ್ಯಗಳಾದ ಪದ್ಮಾವತಿ ಇದು ಮಧ್ಯಪ್ರದೇಶ, ಚೈತ್ರ ಇದು ರೋಹಿಲ್ಖಂಡ ಇವುಗಳ ಮೇಲೆ ದಾಳಿ ಮಾಡಿ ತನ್ನ ರಾಜ್ಯವನ್ನು ಆಳ್ವಿಕೆ ಮಾಡ್ತಾ ಇದ್ದ. ಈತ ಒಬ್ಬ ಸಂಗೀತಗಾರ. ಸ್ವತಃ ವೀಣೆಯನ್ನು ನುಡಿಸ್ತಾ ಇದ್ದ. ಆದರೆ ಚಲಾವಣೆಗೆ ತಂದ ನಾಣ್ಯಗಳ ಮೇಲೆ ವೀಣಾ ಮಾದರಿಯ ಕಚ್ ಎಂಬ ಆಮೆಯ ಮಾದರಿ ಮತ್ತು ಅಶ್ವ ಕುದುರೆ ಮಾದರಿಯ ಒಂದು ಚಿತ್ರವನ್ನು ಬಿಡಿಸ್ತಾ ಇದ್ದ. ಈತನ ಆಸ್ಥಾನಕ್ಕೆ ಸಿಂಹದಳ ದೊರೆ ಮೆಗಸನ ರಾಯಭಾರಿಯಾಗಿ ಭೇಟಿ ನೀಡಿದ್ದಕ್ಕಾಗಿ ಬೌದ್ಧ ಯಾಗದಲ್ಲಿ ವಿವಾರವೊಂದನ್ನು ನಿಲ್ಲಿಸಿ ಅನುಮತಿ ಪಡೆದನು. ಈತ ಆಸ್ಥಾನಕ್ಕೆ ಸಿಂಹದಳದ ದೊರೆಯಾಗಿರ್ತಕ್ಕಂಥ ಮೇಘವಾನ ರಾಯಭಾರಿ ಭೇಟಿ ನೀಡಿದ್ದಕ್ಕಾಗಿ ಬೌದ್ಧ ಯಾಗದಲ್ಲಿ ವಿವಾರವನ್ನು ಮಾಡಿಸಿದ. ಇವರ ಕಾಲದಲ್ಲಿ ಸೈನಿಕ ರೀತಿ ಯಾವ ರೀತಿ ಇತ್ತು ನೋಡಿ ಹೋಗೋಣ. ಸೈನಿಕ ಸಾಧನೆ ಯಾವ ರೀತಿ ಇತ್ತು ಅಂತೇಳಿ. ಉತ್ತರ ಭಾರತದಲ್ಲಿ ದಿಗ್ಗಜ ಅಂತ ಕರಿತಾ ಹೋಗ್ತೀವಿ. ಅಂದರೆ ಇವರು ಉತ್ತರ ಭಾರತದಲ್ಲಿ 9 ರಾಜರುಗಳನ್ನು ಸೋಲಿಸಿದರು. ನಂದಿ, ಬಲಧರ್ಮ, ನಾಗದೊರೆ, ಮಾತಿಲ, ನಾಗದತ್ತ, ರುದ್ರದೇವ, ಚಂದ್ರಗುಪ್ತ ಇವರೆಲ್ಲವನ್ನು ಸೋಲಿಸಿ ಒಂದು ಆಳ್ವಿಕೆಯನ್ನು ಮಾಡ್ತಾ ಇದ್ರು. ಆಮೇಲೆ ಇವರು ಅಡವಿ ರಾಜರುಗಳೊಂದಿಗೆ ದಾಳಿ ಕೂಡ ಮಾಡಿದರು. ಅಡವಿ ರಾಜ್ಯದ ಮೇಲೆ ದಾಳಿ ಮಾಡಿ ಮೊದಲ ದೊರೆ ಇವರು. ಮಧ್ಯಪ್ರದೇಶ, ಉತ್ತರ ಪ್ರದೇಶ, ಗಾಜಿಪುರ ಬರುವ ನಾಗಪುರ, ಬಾಗಲಕೋಟೆ, ಅರಿವೆ ಎಲ್ಲ ಪ್ರದೇಶಗಳ ಮೇಲೆ ದಾಳಿ ಮಾಡಿದರು. ವಿಂಧ್ಯ ಪರ್ವತ ಮೇಲೆ ದಾಳಿ ಮಾಡಿದರು. ರಾಜರಲ್ಲಿ ಹಿಡಿತವನ್ನು ಸಾಧಿಸಿದರು. ಇದರ ಸಲುವಾಗಿ ಇವರು 3 ಪದ್ಧತಿಗಳನ್ನು ಅಳವಡಿಸಿಕೊಂಡಿದ್ರು. ಏನು ರಾಜರುಗಳ ಮೇಲೆ ಹಿಡಿತವನ್ನು ಸಾಧಿಸಲ್ಲ, 3 ಪದ್ಧತಿಗಳನ್ನು ಅನುಸರಿಸ್ತಾ ಇದ್ರು. ಆಮೇಲೆ ಮೋಕ್ಷ, ಕಪ್ಪು ಕಾಣಿಕೆ ಪಡೆದುಕೊಂಡು ಬಿಡುಗಡೆ ಮಾಡ್ತಾ ಇದ್ರು. ಇದೇನು 3 ಪದ್ಧತಿ ಮಾಡೋದಲ್ಲ. ಈ ಗ್ರಹಣ ಅಂತಂದರೆ ಈ ಗ್ರಹಣ ರಾಜರುಗಳು ಬಂಧಿಸುವುದು. ಮೋಕ್ಷ ಅಂತಂದರೆ ಕಪ್ಪು ಕಾಣಿಕೆ ಪಡೆದುಕೊಂಡು ಬಿಡುವುದು. ಆಮೇಲೆ ಅನುಗ್ರಹ ಅಂತಂದರೆ ರಾಜರನ್ನು ಪಟ್ಟಾಭಿಷೇಕಗೊಳಿಸುವುದು ಅಂತ ಅವರ ಕಾಲದಲ್ಲಿ 3 ಪದ್ಧತಿಗಳನ್ನ ರೂಢಿ ಮಾಡಿಕೊಂಡಿದ್ರು. ದಕ್ಷಿಣ ಭಾರತದ ಮೇಲೆ ದಂಡಯಾತ್ರೆ ಮಾಡಿದರು. ಮಹಾಂಕಾಂತರ ವ್ಯಾಘ್ರರಾಜನಾಗಿರ್ತಕ್ಕಂಥ ಕೊಟ್ಟೂರು ಸ್ವಾಮಿದತ್ತ, ವ್ಯಂಗಿಯ ಹಸ್ತನವರ್ಮ, ಕಂಚೆ ವಿಷ್ಣುಗೋಪ, ಅಮುಕ್ತ ನೀಲರಾಜ, ಎರಡಂಬಲದ ದಮನ, ಪಲ್ಲದ ಉಗ್ರಸೇನ ಹೀಗೆ ಎಲ್ಲರ ಮೇಲೆ ದಾಳಿ ಮಾಡಿ ಏನಂದರೆ ದಕ್ಷಿಣ ಭಾರತ ದಂಡಯಾತ್ರೆಯನ್ನು ಕೈಗೊಂಡರು. ಆಮೇಲೆ ಗಡಿನಾಡಿನ ರಾಜರುಗಳ ಮೇಲೆ ದಾಳಿ ಮಾಡಿದರು. ಪೂರ್ವ ಹಿಮಾಲಯದ ರಾಜ್ಯಗಳಾದ ನೇಪಾಳ, ಕುತಿಪುರ, ಅಸಮ, ಕಾಮಪುರ ಇವೆಲ್ಲ ಪ್ರದೇಶಗಳನ್ನು ದಾಳಿ ಮಾಡಿ ಇಡೀ ಭಾರತವನ್ನು ಆಳ್ವಿಕೆ ಮಾಡೋಕ್ಕೆ ಆರಂಭಿಸಿದರು. ಇವ್ರ ನಂತರ ಆಳ್ವಿಕೆ ಬರೋದೇ ಯಾರಂತಂದರೆ ಈ ರಾಮಗುಪ್ತ. ಈ ರಾಮಗುಪ್ತ ಅಷ್ಟೊಂದು ಸಮರ್ಥನಾಗಿರಲಿಲ್ಲ, ಇವನು ಅಸಮರ್ಥನಾಗಿದ್ದ. ಅದಕ್ಕಾಗಿ ಇದನ್ನು ಉಚ್ಚಾಟನೆ ಮಾಡಿ ಅವನ ಸೋದರ ಆಗಿರ್ತಕ್ಕಂಥ 2ನೇ ಚಂದ್ರಗುಪ್ತ ಏನು ಮಾಡ್ತಾನಂತಂದರೆ ಅಧಿಕಾರಕ್ಕೆ ಬರ್ತಾನೆ. ನೋಡ್ರಿ, ರಾಮಗುಪ್ತ ಅಷ್ಟೊಂದು ಬಲಶಾಲಿ ಆಗಿರಲಿಲ್ಲ. ಅದಕ್ಕೋಸ್ಕರ ಅವನ್ನ ಉಚ್ಚಾಟನೆ ಮಾಡಿ 2ನೇ ಚಂದ್ರಗುಪ್ತ ಅಧಿಕಾರಕ್ಕೆ ಬಂದ. ಈ 2ನೇ ಚಂದ್ರಗುಪ್ತ ಏನಿದನಲ್ಲ, 2ನೇ ಚಂದ್ರಗುಪ್ತ ಕ್ರಿಸ್ತಶಕ 380ರಿಂದ 413 ಈತನ ಕಾಲಾವಧಿ. ಈತ ಸಮುದ್ರಗುಪ್ತನ ಮಗನಾಗಿದ್ದು ಶಕರ ಅರಸನಾಗಿರ್ತಕ್ಕಂಥ
ರುದ್ರಸೇನನ ಸೋಲಿಸಿ ಶಕಾರಿ ಎಂಬ ಬಿರುದನ್ನು ಪಡೆದುಕೊಂಡಿದ್ದ. ಯಾರಿಂದ? ಎರಡನೇ ಚಂದ್ರಗುಪ್ತ. ಈತ ಉಜ್ಜಯಿನಿಯನ್ನು ತನ್ನ ಎರಡನೇ ರಾಜಧಾನಿ ಮಾಡಿಕೊಂಡಿದ್ದ. ಉಜ್ಜಯಿನಿನ ತನ್ನ ಎರಡನೇ ರಾಜಧಾನಿ ಮಾಡಿಕೊಂಡು ವಿಕ್ರಮಾದಿತ್ಯ ಎಂಬ ಬಿರುದನ್ನು ಪಡೆದುಕೊಂಡ. ಯಾರಂತಂದ್ರೆ ಎರಡನೇ ಚಂದ್ರಗುಪ್ತ. ಈತನ ಬಗ್ಗೆ ಮಾಹಿತಿ ತಿಳಿಸುವ ಶಾಸನ ಮೌರ್ಯಲಿ ಸ್ತಂಭ ಶಾಸನ. ಈ ಮೌರ್ಯಲಿ ಸ್ತಂಭ ಶಾಸನ ಈತನ ಬಗ್ಗೆ ಮಾಹಿತಿ ತಿಳಿಸುತ್ತದೆ. ಇದು ಕುತುಬ್ಬಿನ ರಾವಣದಲ್ಲಿದೆ. ಎಲ್ಲಿದಂದರೆ ಕುತುಬ್ಬಿನ ರಾವಣದಲ್ಲಿ. ಇದು ಕಬ್ಬಿಣದ ಸ್ತಂಭ ಶಾಸನ. ಇಲ್ಲಿವರೆಗೆ ಇದು ತುಕ್ಕಿಡಿಯದೆ ಪ್ರಾಚೀನ ಕಾಲದ ಕುಲಕರ್ಮರಿಗೆ ಉದಾಹರಣೆಯಾಗಿದೆ. ಇದು 23.8 ಅಡಿ ಎತ್ತರದಲ್ಲಿ. ಇದು ಎಲ್ಲಿದೆ ದೆಹಲಿಯಲ್ಲಿದೆ. ನಾ ಸುಮಾರು ಒಂದು ಮೂರ್ನಾಲ್ಕು ತಿಂಗಳ ಹಿಂದ್ಗಡೆ ಹೋಗಿದ್ದೆ ದೆಹಲಿಗೆ. ಈ ಸ್ತಂಭ ನೋಡಿ ಬಂದಿನ. ನಿಜವಲ್ಲೂ ಹಾಗೇ ಇದೆ, ಏನು ತುಕ್ಕ ಹಿಡಿದ್ರು ಒಂಚೂರು. ಕೋಶ ಓದು ನೋಡು, ಜಗತ್ತು ಸುತ್ತಿ ನೋಡು ಅಂತ ಹೇಳ್ತಾರೆ. ಅದೇ ರೀತಿ ನಾನು ಒಂದ್ಸರಿ ದೆಹಲಿಗೆ ಹೋಗಿದ್ದೆ, ಅದನ್ನ ನೋಡ್ಕೊಂಬಂದೆ ಒಂದ್ಸರಿ. ಇದು ಎಷ್ಟು ಅಂದರೆ 6000 kg ತೂಕ ಇದೆ. ಯಾರು ಕೆತ್ತಿದಾರ ಬಂದರೆ ವರಾಹಮಿಹಿರ ಇದನ್ನು ಕೆತ್ತಿದ ಅಂತೇಳಿ ನೋಡ್ತಾ ಹೋಗ್ತಾರೆ. ಇವ ನಂತರ ಎರಡನೇ ಚಂದ್ರಗುಪ್ತ ನಂತರ ಆಳ್ವಿಕೆ ಬರೋದು ಯಾರಂತಂದರೆ 1ನೇ ಕುಮಾರಗುಪ್ತ. ಈ 1ನೇ ಕುಮಾರಗುಪ್ತ ಕ್ರಿಸ್ತಶಕ 413ರಿಂದ 455ರವರೆಗೆ ಆಳ್ವಿಕೆಗೆ ಬರ್ತಾನೆ. ಅತಿ ಹೆಚ್ಚು ಶಾಸನಗಳನ್ನು ಹೊಡಿಸಿದ ಒಬ್ಬ ಅರಸ ಇವ. ಯಾರಪ್ಪ ಅಂದರೆ 1ನೇ ಕುಮಾರಗುಪ್ತ. ಕ್ರಿಸ್ತಶಕ 427ರಲ್ಲಿ ನಳಂದ ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡಿದ. ಯಾರಂತಂದರೆ 1ನೇ ಕುಮಾರಗುಪ್ತ. ನೋಡಿ, ಪ್ರಾಚೀನ ಕಾಲದಲ್ಲಿ ಒಂದು ಶ್ರೇಷ್ಠ ವಿಶ್ವವಿದ್ಯಾಲಯ ಹೊರಹೊಮ್ಮಿತು ಈ ನಳಂದ ವಿಶ್ವವಿದ್ಯಾಲಯ. ಕ್ರಿಸ್ತಪೂರ್ವ 427ರಲ್ಲಿ ನಳಂದ ವಿಶ್ವವಿದ್ಯಾಲಯ ಸ್ಥಾಪನೆ ಆಯಿತು. ಈತನ ಉತ್ತರಾಧಿಕಾರಿಯಾಗಿರ್ತಕ್ಕಂಥ ಈ ಬುದ್ಧಗುಪ್ತ ಎಲ್ಲ ಪಶ್ಚಿಮ ಕೆಲವು ಪ್ರಾಂತ್ಯಗಳನ್ನು ಕಳೆದುಕೊಂಡು ಗುಪ್ತ ಸಾಮ್ರಾಜ್ಯ ಈ ರೀತಿ ಏಕಾಂಗಿಯಾಗಿ ಮಾಯವಾಗಿ ಹೋಯಿತು. ಈ 1ನೇ ಕುಮಾರಗುಪ್ತನ ಕಾಲದಲ್ಲಿ ಏನು ಆಳ್ವಿಕೆ ಮಾಡ್ತಾ ಇದ್ದಾರಲ್ಲ, ಉತ್ತರಾಧಿಕಾರಿಗೆ ಆಳ್ವಿಕೆ ಮಾಡ್ತಾನೆ ಯಾರಪ್ಪ ಅಂದರೆ ಈ ಬುದ್ಧಗುಪ್ತ ಪಶ್ಚಿಮ ಕೆಲವು ಪ್ರಾಂತ್ಯಗಳ ಕಳೆದುಕೊಂಡ್ಬಿಟ್ರು. ಅಂಥ ಸಂದರ್ಭದಲ್ಲಿ ಈ ಗುಪ್ತ ಸಾಮ್ರಾಜ್ಯ ಒಂದು ರೀತಿಯ ಏಕತೆಯನ್ನು ಕಾಪಾಡಿಕೊಂಡು ಬಂದಿತ್ತು ಅಂತ ನೋಡ್ತಾ ಇದ್ದೀವಿ. ಹೀಗೆ ಈ 1ನೇ ಕುಮಾರಗುಪ್ತ ನಂತರ ಏನಂತಂದರೆ ಈ ಸ್ಕಂದಗುಪ್ತ ಅಂತ ನೋಡ್ತಾ ಹೋಗ್ತೀವಿ. ಈ ಸ್ಕಂದಗುಪ್ತ ಈತನ ಕಾಲದಲ್ಲಿ ಊರ್ಣರು ನಾಯಕರಾಗಿರ್ತಕ್ಕಂಥ ತೋಮರ್ ದಾಳಿ ಮಾಡಿದ. ಈ ತೋಮರ್ ಏನು ಮಾಡಿದ? ಈ ಸ್ಕಂದಗುಪ್ತನ ಕಾಲದಲ್ಲಿ ದಾಳಿ ಮಾಡಿದ. ಅದಕ್ಕಾಗಿ ಅವನತಿ ಹೊಂದಬೇಕೆಂದು ಹೇಳಲಾಗುತ್ತದೆ. ಅಂದರೆ ಈ ಗುಪ್ತ ಸಂತತಿ ಅವನತಿ ಹೊಂದಂತೆ. ಈ ಸ್ಕಂದಗುಪ್ತ ಕೂಡ ಅಷ್ಟೊಂದು ಬಲಶಾಲಿಯಾಗಿ ಅರಸನಾಗಿರಲಿಲ್ಲ. ಈ ಗುಪ್ತ ಸಂತತಿಯ ಕೊನೆಯ ಅರಸ ಅಂತಂದರೆ ಯಾರಪ್ಪ ಅಂದರೆ ವಿಷ್ಣುಗುಪ್ತ ಅಂತ ನೋಡ್ತಾ ಹೋಗ್ತೀವಿ. ಯಾರಪ್ಪ ಅಂದರೆ ವಿಷ್ಣುಗುಪ್ತ. ಹೀಗೆ ಈ ಗುಪ್ತ ಸಂತತಿ ಒಂದು ವ್ಯವಸ್ಥಿತವಾಗಿ ನಡ್ಕೊಂಡು ಬಂದಿತ್ತು. ಈ ಗುಪ್ತ ಸಂತತಿಯ ಒಂದು ರಾಜಕೀಯ ವ್ಯವಸ್ಥೆ ನೋಡ್ತಾ ಹೋಗೋಣ. ರಾಜನನ್ನು ದೇವಾಂಶ ಪುರುಷರಂತ ಕರಿತಾ ಇದ್ರು. ಯಾಕಂತಂದರೆ ಅಷ್ಟು ಬಲಶಾಲಿಯಾಗಿರ್ತಕ್ಕಂಥ ರಾಜರುಗಳವರೆಲ್ಲ, ಅದಕ್ಕೋಸ್ಕರ ಅವರು ದೇವಾಂಶ ಪುರುಷರಂತ ಕರಿತಾ ಇದ್ರು. ಈ ರಾಜತು ನಿರಂಕುಶವಾಗಿತ್ತು, ವಂಶಪರವಾಗಿತ್ತು. ನಿರಂಕುಶವಾಗಿತ್ತು ಅಂತಂದರೆ ಇವರು ಯಾರು ಬದಲಾವಣೆ ಆಗ್ತಾ ಇರಲಿಲ್ಲ. ಒಬ್ಬರಾದ ನಂತರ ಒಬ್ಬರು ಅಧಿಕಾರವನ್ನು ಪಡೆದುಕೊಳ್ತಾ ಇದ್ರು. ಇವ್ರ ಕಾಲದಲ್ಲಿ ಅಶ್ವದಳ, ಗಜಪಡೆ, ಕಾಲ್ದಳ ಬಲಾಢ್ಯ ಹೊಂದಿತ್ತು. ಅತ್ಯಂತ ಶಕ್ತಿಶಾಲಿಯಾಗಿತ್ತು. ನಡೆದೆ ಸೈನಿಕ ದಳ ಇತ್ತು, ಕಾಲ್ದಳ ಇತ್ತು, ಅಶ್ವದಳ ಇತ್ತು. ಎಲ್ಲ ದಳಗಳನ್ನು ಇವರು ರೂಢಿ ಮಾಡಿಕೊಂಡಿದ್ರು. ಎಲ್ಲಿ? ಗುಪ್ತ ಸಾಮ್ರಾಜ್ಯದಲ್ಲಿ. ಎಲ್ಲ ಅಧಿಕಾರವು ರಾಜ್ಯದಲ್ಲಿ ಕೇಂದ್ರೀಕೃತವಾಗಿತ್ತು. ಅಂದರೆ ಏನು ರಾಜ್ಯ ಸಾಮ್ರಾಜ್ಯ ಆಳ್ವಿಕೆ ಮಾಡ್ತಾ ಇದ್ದಾರಲ್ಲ, ಎಲ್ಲ ಅಧಿಕಾರವು ರಾಜ್ಯರ ಕೈಯಲ್ಲೇ ಇತ್ತು. ಈ ರಾಜ್ಯರು ಬಿಟ್ಟುಕೊಡ್ತಾ ಇರಲಿಲ್ಲ. ಅದಕ್ಕಾಗಿ ಅಷ್ಟೊಂದು ಬಲಿಷ್ಠ ರಾಷ್ಟ್ರವಾಗಿ, ಬಲಿಷ್ಠ ಸಾಮ್ರಾಜ್ಯವಾಗಿ ಹೊರಹೊಮ್ತಾ ಇತ್ತು. ಏನಂತಂದರೆ ಈ ಬಟಸ್ಪತಿ ಏನಿದಾರಲ್ಲ, ಇವರು ಅಶ್ವದಳದ, ಕಾಲ್ದಳದ ದಂಡಕನಾಯಕರಾಗಿದ್ದರು. ಬಟಸ್ಪತಿ ಏನಿದಾರಲ್ಲ, ಅಶ್ವದಳ ಮತ್ತು ಕಾಲ್ದಳದ ದಂಡಕ ನಾಯಕರಿದ್ದರು. ಇನ್ನು ಮಹಾಪಿಲಪತಿ ಅಂತಿದಾರಲ್ಲ, ಇವರು ಗಜಪಡೆಯ ದಂಡನಾಯಕರಾಗಿದ್ದರು. ಆ ದಂಡ ನಾಯಕರಿಗೆ ಹೆಸರನ್ನು ಗುರುಸ್ಕೊಂಡಿದ್ರು. ಅಶ್ವದಳ, ಕಾಲ್ದಳ, ಈಗೇನು ಗಜಪಡೆ ಎಲ್ಲ ಪಡೆಗಳಿದಲ್ಲ, ಅವಕ್ಕೊಂದು ದಂಡ ನಾಯಕರನ್ನು ನೇಮಿಸಿ ರಾಜ್ಯವನ್ನು ಆಳ್ವಿಕೆ ಮಾಡ್ತಾ ಇದ್ರು. ಎಲ್ಲಿ? ಗುಪ್ತರ ಕಾಲದಲ್ಲಿ. ಈ ಗುಪ್ತರ ಕಾಲದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನವನ್ನು ಬಳಕೆ ಮಾಡ್ತಾ ಇದ್ರು. ನೋಡಿ, ಪ್ರಾಚೀನ ಕಾಲದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಮಹತ್ವ ಇತ್ತು. ಪ್ರಪ್ರಥಮವಾಗಿ ವಿಜ್ಞಾನ ತಂತ್ರಜ್ಞಾನದಲ್ಲಿ ಪ್ರಗತಿ ಸಾಧಿಸಿದ ಮನೆತನ ಇದು. ನೋಡ್ರಿ, ಪ್ರಾಚೀನ ಕಾಲದಲ್ಲಿ ಖಗೋಳಜ್ಞಾನದ ಬಗ್ಗೆ ಅಧ್ಯಯನ ಮಾಡಿರ್ತಕ್ಕಂಥ ಒಂದು ಮನೆತನ ಅಂತಂದರೆ ಈ ಗುಪ್ತ ಸಾಮ್ರಾಜ್ಯ. ಈ ಗುಪ್ತ ಸಾಮ್ರಾಜ್ಯದಲ್ಲಿ ಆರ್ಯಭಟ ಏನಿದಲ್ಲ, ದಶಮಾಂಶ ಪದ್ಧತಿಯನ್ನು ಬಳಸಿದ ಮೊದಲ ವ್ಯಕ್ತಿ. ಈತ ಸೂರ್ಯ ಸಿದ್ಧಾಂತವನ್ನು ಮಂಡಿದ.
ಈ ದಶಮಾಂಶ ಪದ್ಧತಿ ಅಂದ್ರೆ 1/2, 1/3, 2/7. ಈಗ ಈ ರೀತಿಯಲ್ಲಿರ್ತಕ್ಕಂಥ ಎಲ್ಲ ಸಂಖ್ಯೆಗಳೆಲ್ಲ ಇವೆಲ್ಲ ದಶಮಾಂಶ ಪದ್ಧತಿಗಳು. ಈ 1/2 ಏನು ಬಂತ 0.05 ಬರ್ತದೆ, ಈ ದಶಮಾಂಶ ಪದ್ಧತಿ. ಈಗ 1/5 ಅಂದರೆ ಇದು 0.2 ಅಂತ ಬರ್ತಾ ಹೋಗ್ತದೆ, ಇದು ದಶಮಾಂಶ ಪದ್ಧತಿ. ಇದು ಪ್ರಾಚೀನ ಕಾಲದಲ್ಲಿ ಆರ್ಯಭಟ್ಟನ ಪದ್ಧತಿ ಆಗಿತ್ತು. ಇದು ಆರ್ಯಭಟ್ಟ ಕಂಡಿರ್ತಕ್ಕಂಥ ಒಂದು ವ್ಯಕ್ತಿ. ಈ ಆರ್ಯಭಟ್ಟ ದಶಮಾಂಶ ಪದ್ಧತಿಯನ್ನು ಬಳಕೆ ಮಾಡಿದಲ್ಲ, ಇವರು ಸೂರ್ಯ ಸಿದ್ಧಾಂತವನ್ನು ಮಂಡನೆ ಮಾಡಿದ, ಪ್ರತಿಪಾದನೆ ಮಾಡಿದ. ಆಮೇಲೆ ಇವರೇಂತಾರೆ ಖ್ಯಾತ ಖಗೋಳಶಾಸ್ತ್ರಜ್ಞರಾಗಿದ್ದರು. ಯಾರಂತಂದರೆ ಆರ್ಯಭಟ್ಟ ಆಗಿನ ಕಾಲದಲ್ಲಿ ಯಾವುದೇ ಉಪಕರಣಗಳಿಲ್ಲದೆ ಖಗೋಳಶಾಸ್ತ್ರದ ಬಗ್ಗೆ ಅಧ್ಯಯನ ಮಾಡ್ತಾಯಿದ್ರು. ಆಮೇಲೆ ಇವರು ಪೈ ಬೆಲೆಗಳನ್ನ ಕಂಡುಹಿಡಿದ್ರು ಆಗಿನ ಕಾಲದಲ್ಲಿ. ಪೈ ಅಂದರೆ 22/7. ಗ್ರಹಗಳ ಚಲನೆ ಮತ್ತು ಅವರ ಅನುಮತಿಯನ್ನು ಪಡ್ಕೊಂಡಿದ್ರು. ಗ್ರಹಗಳ ಚಲನ ಆಗೋಕ್ಕೆ ಬಗ್ಗೆ ತಿಳ್ಕೊಂಡಿದ್ರು ಆಗಿನ ಕಾಲದಲ್ಲೇ, ಪ್ರಾಚೀನ ಕಾಲದಲ್ಲೇ, ಕ್ರಿಸ್ತಕ 427ರಲ್ಲೇ. ಈ ಬ್ರಹ್ಮಗುಪ್ತ ಏನು ಮಾಡಂತಂದರೆ ಈ ಜೀರೋವನ್ನು ಕಂಡುಹಿಡ್ದ. ಯಾರಪ್ಪ ಅಂದರೆ ಜೀರೋವನ್ನು ಕಂಡುಹಿಡ್ದಾರ ಅಂದರೆ ಈ ಬ್ರಹ್ಮಗುಪ್ತ. ಈತನು ಭಾರತದ ನ್ಯೂಟನ್ ಅಂತ ಕರೆದ್ರು. ಏನಂತಂದರೆ ಭಾರತದ ನ್ಯೂಟನ್ ಅಂತ ಕರೆದ್ರು. ಈ ಗುಪ್ತ ಸಾಮ್ರಾಜ್ಯದಲ್ಲಿ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಯಾವ ರೀತಿ ವ್ಯವಸ್ಥೆ ಇತ್ತು ನೋಡಿ. ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ನಾಗರ ಶೈಲಿಯನ್ನು ಅಳವಡಿಸ್ಕೊಂಡಿದ್ರು. ಕಲೆ ಮತ್ತು ವಾಸ್ತುಶಿಲ್ಪಗಳನ್ನು ಪ್ರಮುಖ ಲಕ್ಷಣಗಳು ನೋಡಿ, ಈ ಸಮತಟ್ಟಾದ ಚಾವಣಿಗಳನ್ನು ನೋಡ್ಕೊಂಡಿದ್ವು. ಅಂದರೆ ಒಂದೇ ರೀತಿ ಸಮತಟ್ಟಾಗಿರ್ತಕ್ಕಂಥ ಮನೆಗಳನ್ನ ನಿರ್ಮಾಣ ಮಾಡ್ತಾಯಿದ್ರು. ಗರ್ಭಗುಡಿಗಳನ್ನ ಒಳಗೊಂಡ ಚೌಕಾಕಾರದ ದೇವಾಲಯಗಳು ಮಾಡ್ಕೊಂಡ್ರು. ಪ್ರತಿಯೊಂದು ಗುರು ಗರ್ಭಗುಡಿಯನ್ನು ಕಟ್ತಾಯಿದ್ರು. ವೃತ್ತಾಕಾರದ ದೇವಾಲಯಗಳನ್ನ ಕಟ್ತಾಯಿದ್ರು, ರೌಂಡಾಗಿ ಕಟ್ತಾಯಿದ್ರು. ಶಿಖರಗಳನ್ನ ಒಳಗೊಂಡ ಚೌಕಾಕಾರದ ದೇವಾಲಯಗಳನ್ನು ಕಟ್ತಾಯಿದ್ರು. ಶಿಖರ ಅಂತಂದರೆ ಅತ್ಯಂತ ಎತ್ತರವಾಗಿರ್ತಕ್ಕಂಥ ಮರಗಳಿಂದ ತಮ್ಮ ದೇವಾಲಯಗಳನ್ನು ಕಟ್ಕೊಳ್ತಾ ಇದ್ರು. ಹೀಗೆ ಪ್ರಮುಖ ದೇವಾಲಯಗಳಂತಂದರೆ ಇವರ ಕಾಲದ ಪ್ರಮುಖ ದೇವಾಲಯಗಳಂತಂದರೆ ನೋಡಿ, ಮಧ್ಯಪ್ರದೇಶದ ದಿಯೋಘರ್ನ ದಶಾವತಾರ ದೇವಾಲಯ, ಅಸ್ಸಾಂನ ಬೋಮಾರದ ಶಿವ ದೇವಾಲಯ, ಉಜ್ಜಯಿನಿಯ ಕಾಳಿಕಾ ದೇವಾಲಯ ಇವರ ಕಾಲದ ಪ್ರಮುಖ ದೇವಾಲಯಗಳು ಇವಿಷ್ಟು. ಮಧ್ಯಪ್ರದೇಶದ ದಿಯೋಘರ್ ದಶಾವತಾರ ದೇವಾಲಯ, ಅಸ್ಸಾಂನ ಬೋಮಾರದ ಶಿವ ದೇವಾಲಯ, ಉಜ್ಜಯಿನಿಯ ಕಾಳಿಕಾ ದೇವಾಲಯ ಇವರ ಕಾಲದ ಪ್ರಸಿದ್ಧ ದೊರೆಗಳು ಇವರೆಲ್ಲ. ಇವ್ರ ಕಾಲದ ವಿಶೇಷತೆ ನೋಡ್ತಾ ಹೋಗೋಣ. ಇವರ ಕಾಲದಲ್ಲಿ 7.5 ಅಡಿ ಎತ್ತರದ ಬುದ್ಧನ ತಾಮ್ರದ ವಿಗ್ರಹ ಮೊದಲಿಗೆ ಸುಲ್ತಾನ್ಗಂಜ್ ಎಂಬ ಬಳಿ ಇತ್ತಂದು. ಇದು ಸುಲ್ತಾನ್ಗಂಜ್ ಎಲ್ಲಿದೆ ಅಂತಂದರೆ ಲಂಡನ್ನಲ್ಲಿದೆ. ಲಂಡನ್ನ ಬರ್ಮಿಂಗ್ಹ್ಯಾಮ್ ಮ್ಯೂಸಿಯಂನಲ್ಲಿದೆ ಅಂತೇಳಿ ವ್ಯಕ್ತಪಡಿಸ್ತಾ ಹೋಗ್ತಾರೆ. ಇವರ ಕಾಲದಲ್ಲಿ 7.5 ಅಡಿ ಎತ್ತರದ ಬುದ್ಧನ ತಾಮ್ರದ ವಿಗ್ರಹ ಮೊದಲು ಎಲ್ಲಿದೆ ಸುಲ್ತಾನ್ಗಂಜ್ ಬಳಿ ಇತ್ತು. ಈಗ ಎಲ್ಲಿದೆಪ್ಪ ಅಂದರೆ ಲಂಡನ್ನ ಬರ್ಮಿಂಗ್ಹ್ಯಾಮ್ನಲ್ಲಿದೆ. ಮಧ್ಯಪ್ರದೇಶದ ಇರಾನ್ ಎಂಬ ಶಾಸನವು ಭಾರತ ಪ್ರಥಮ ಬಾರಿಗೆ ಸತಿ ಸಾಗಮನ ಪದ್ಧತಿ ಬಗ್ಗೆ ಉಲ್ಲೇಖ ಮಾಡಿದೆ. ಈ ಮಧ್ಯಪ್ರದೇಶದ ಇರಾನ್ ಎಂಬ ಶಾಸನ ಇದೆಯಲ್ಲ, ಭಾರತದಲ್ಲಿ ಪ್ರಥಮ ಬಾರಿಗೆ ಸತಿ ಸಾಗಮನ ಪದ್ಧತಿ, ಸತಿ ಪದ್ಧತಿ ಅಂದರೆ ಗಂಡ ಸತ್ರ ಹೆಂಡತಿ ಕೂಡ ಅದೇ ಪದ್ಧತಿಯಲ್ಲಿ ಬಿದ್ದು ಸಾಯೋದು. ಆದರೆ ವಿದೇಶಿ ವ್ಯಾಪಾರದಲ್ಲಿ ಚಿನ್ನದ ವ್ಯಾಪಾರ ಹೆಚ್ಚಾಗಿದ್ದರಿಂದ ಇವರ ಕಾಲದ ಸುವರ್ಣ ಯುಗ ಅಂತ ಕರಿತಾ ಇದ್ರು. ಅಂದರೆ ವಿದೇಶಿ ವ್ಯಾಪಾರ ಮಾಡ್ತಿದ್ರಲ್ಲ, ಇವರು ಚಿನ್ನದ ಮುಖಾಂತರ ಜಾಸ್ತಿ ವ್ಯಾಪಾರ ಮಾಡ್ತಾಯಿದ್ರು. ಅದಕ್ಕೆ ಇದು ಸುವರ್ಣ ಯುಗ ಅಂತ ಕರೆದ್ರು. ವಿಷ್ಟ ಎಂಬ ಉಚಿತ ಶ್ರಮ ಜೀತ ಪದ್ಧತಿ ಅಸ್ತಿತ್ವದಲ್ಲಿತ್ತು. ಅಂದರೆ ಜೀತ ಪದ್ಧತಿಯನ್ನು ಮಾಡ್ಕೊಳ್ತಾ ಇದ್ರು. ಅಂದರೆ ನಮ್ಮ ತಂದೆಯವರು ಈ ಮನೆಯಲ್ಲಿ ಏನು ಕೆಲಸ ಮಾಡ್ತಾಯಿದ್ರೆ ನಾವು ಕೂಡ ಅದೇ ಮನೆಯಲ್ಲಿ ಕೆಲಸ ಮಾಡಿ ತಮ್ಮ ಹೊಟ್ಟೆಪಾಡಿಗಾಗಿ ಜೀವನ ಮಾಡಬೇಕಾಗಿತ್ತು. ಅಂಥ ಒಂದು ಪದ್ಧತಿ ಎಲ್ಲಿತ್ತಂತಂದರೆ ಈ ಗುಪ್ತರ ಕಾಲದಲ್ಲಿತ್ತು. ಉಳಿಗೆ ಮಾನ್ಯ ಪದ್ಧತಿ ಜಾರಿಗೆಯಲ್ಲಿತ್ತು. ಉಳಿಗೆ ಮಾನ್ಯ ಪದ್ಧತಿ ಇವರ ಕಾಲದಲ್ಲಿತ್ತು. ಹೀಗೆ ಸೇನಾ ಭಕ್ತ ಎಂಬ ಮಿಲಿಟರಿ ತೆರಿಗೆ ಇವರ ಕಾಲದಲ್ಲಿತ್ತು. ಸೇನಾ ಭಕ್ತ ಎಂಬ ಮಿಲಿಟರಿಯನ್ನು ಇವ್ರ ಕಾಲದಲ್ಲಿ ಆಳ್ವಿಕೆ ಮಾಡ್ತಾಯಿದ್ರು. ಜಾಸ್ತಿ ವ್ಯವಸ್ಥೆ ಕಾಲ ಇವ್ರ ಕಾಲದಲ್ಲಿ ಆರಂಭ ಇತ್ತು. ಜಾಸ್ತಿ ವ್ಯವಸ್ಥೆ ಮಾಡ್ತಾರೆ. ಇವ್ರ ಮೇಲು ಕೇಳು, ಬಡವರು ಶ್ರೀಮಂತರು ಅಂತೇಳಿ ಇವ್ರ ಕಾಲದಲ್ಲಿ ಆಳ್ವಿಕೆ ಮಾಡ್ತಾಯಿದ್ರು. ಹೀಗೆ ಸತಿ ಸಾಗಮನ ಪದ್ಧತಿ ಜಾರಿಗೆಲಿತ್ತು. ಸತಿ ಸಾಗಮನ ಪದ್ಧತಿ ಅಂದರೆ ಗಂಡ ಸತ್ತರೆ, ಒಂದು ವೇಳೆ ಅನಿವಾರ್ಯ ಕಾರಣದಿಂದ ಗಂಡ ಸತ್ತರೆ ಹೆಂಡತಿ ಕೂಡ ಅದೇ ಚಿತೆಯಲ್ಲಿ ಬಿದ್ದು ಸಾಯೋದು. ಹೀಗೆ ನೋಡ್ತಾ ಹೋಗ್ತೀವಿ. ಆ ನಂತರ ಇದನ್ನು ಅನುಸರಿಸಿದ ಭಾರತದ ಮೊದಲ ಮಹಿಳೆ ಯಾರಂದರೆ ಅರುಂಧತಿ ಅಂತ ನೋಡ್ತಾ ಹೋಗ್ತೀವಿ. ಸತಿ ಸಾಗಮನ ಪದ್ಧತಿಯನ್ನು ಅನುಸರಿಸಿದ ಮೊದಲ ವ್ಯಕ್ತಿ ಅಂತಂದರೆ ಅರುಂಧತಿ ರಾಯ್ ಅಂತ ನೋಡ್ತಾ ಹೋಗ್ತೀವಿ. ಹೀಗೆ ಬುದ್ಧನ ಅನುಸರಿಸಿದ ಇದನ್ನು ಅನುಸರಿಸ್ತಕ್ಕಂಥ ಮೊದಲ ವ್ಯಕ್ತಿ ಅರುಂಧತಿ ರಾಯ್.
ಬುದ್ಧನನ್ನು ವಿಷ್ಣುವಿನ ಅವತಾರದ ಪೂಜೆ ಮನೆತನ ಅಂತ ಕರೆದರು. ಏನಂತಂದರೆ ಈ ಬುದ್ಧನನ್ನು ಏನಂತ ಕರೆದ್ರೆ ವಿಷ್ಣುವಿನ ಅವತಾರದ ಪೂಜಿಸಿದ ಮನೆತನ ಅಂತ ಕರೆದರು. ಇಲ್ಲಿ ಭೂಕಂದಾಯ ಪದ್ಧತಿಯನ್ನು ಭೂಕ ಉದ್ರಾಂಗ ಅಂತ ಕರೆದರು. ಬಂದೆಯ ಪದ್ಧತಿಯನ್ನು ಉದ್ರಾಂಗ ಅಂತ ಕರೆದರು. ಹೀಗೆ ಒಂದು ಗುಪ್ತ ಸಾಮ್ರಾಜ್ಯ ತನ್ನ ಆಳ್ವಿಕೆಯನ್ನು ಆರಂಭ ಮಾಡ್ತಾ ಇತ್ತು. ನೋಡ್ರಿ, ಮೌರ್ಯ ಸಾಮ್ರಾಜ್ಯದ ನಂತರ ಭಾರತದಲ್ಲಿ ಇದೆಷ್ಟೆಲ್ಲ ಘಟನೆಗಳಾದವು. ಶಕರು ಬಂದರು, ಕುಶಾಣರು ಬಂದರು, ಮತ್ತೆ ಭಾರತ ವಿದೇಶಿಯರ ದಾಳಿಗೆ ತುತ್ತಾಯಿತು. ಹೀಗೆ ಒಂದೊಂದು ಕಾಲಘಟ್ಟದಲ್ಲಿ ಒಂದೊಂದು ರೀತಿ ಬದಲಾವಣೆಗಳು ಅಂತ ಬಂತು. ತನ್ನ ಹೆಂಡತಿ ಹೆಸರಿಗಾಗಿ ನಾಣ್ಯಗಳನ್ನು ಜಾರಿಗೆ ತಂದರು. ಹೀಗೆ ಇವೆಲ್ಲವನ್ನ ನೋಡ್ತಾ ಬಂದ್ವಿ. ಇಂದಿನ ಒಂದು ತರಗತಿಯಲ್ಲಿ ಎಲ್ಲ ಮಾಹಿತಿಯನ್ನು ನೀಡಿದೆ ಅಂತಂದು ಭಾವಿಸ್ತೇನೆ. ಅದಕ್ಕೆ ಹೆಚ್ಚಿನ ಮಾಹಿತಿಗಾಗಿ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಎಲ್ಲರೂ ತಿಳಿಸ್ತಾವ್ರಿ. ಮುಂದಿನ ದಿನಗಳಲ್ಲಿ ಲೈವ್ ಬರ್ತಾ ಹೋಗ್ತೀನಿ. ಇನ್ನೊಂದು 2 ದಿನ ಎಲ್ಲ ಸೆಟಪ್ ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ. ಇನ್ನೊಂದು 2-3 ದಿನ ಎವ್ರಿ ಡೇ ಲೈವ್ ಬರ್ತಾ ಹೋಗ್ತೀನಿ. ಅದಕ್ಕೆಲ್ಲ ಮಾಹಿತಿ ಏನು ಬೇಕಾ ಎಲ್ಲ ಕಲೆಕ್ಟ್ ಮಾಡ್ತಾ ಇದ್ದೀನಿ. ಅದಕ್ಕೆ ಹೆಚ್ಚಿನ ಮಾಹಿತಿಗಾಗಿ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಎಷ್ಟೋ ಜನ ಓದಿ ಏನೂ ಆಗಲ್ಲ ಕೂತಾರೆ. ಏನು ಜಗತ್ತು ತುಂಬ ವಿಶಾಲವಾಗಿದೆ, ನಾವು ಬದುಕಲಿಕ್ಕೆ ಒಂದಿಂಟು ಜಾಗ ಸಾಕಷ್ಟೆ. ಪ್ರಪಂಚವನ್ನು ಆಳ್ತಕ್ಕಂಥ ವ್ಯಕ್ತಿಗಳಿದ್ದಾರೆ ನಮ್ಮ ಜೊತೆಯಲ್ಲಿ. ಜಗತ್ತನ್ನು ಆಳ್ತಕ್ಕಂಥ ವ್ಯಕ್ತಿ ಅಲೆಕ್ಸಾಂಡರ್ ನೋಡಿ ಇಡೀ ಜಗತ್ತನ್ನೇ ಆಳಿದ. ಆದರೆ ಕೊನೆಗೆಂದ ಒಂದು ಮಹಿಳೆಯಿಂದ ತನ್ನ ಸಾಮ್ರಾಜ್ಯವನ್ನು ಕಳೆದುಕೊಂಡ. ಸೋಲುಗಳೇ ನಮ್ಮ ಮೆಟ್ಟಿಲುಗಳಂತಾಗಿ ನಮ್ಮ ಜೀವನವನ್ನು ಸಾಗಿಸ್ತಾ ಇರಬೇಕು. ಹೀಗೆ ಮುಂದಿನ ತರಗತಿಯಲ್ಲಿ ಹೆಚ್ಚಿನ ವಿಡಿಯೋಗಳನ್ನು ಬಿಡುಗಡೆ ಮಾಡ್ತಾ ಇರ್ತೀನಿ. ಓಕೆ, ಧನ್ಯವಾದಗಳು. ಥ್ಯಾಂಕ್ ಯು.